ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರದ ಸರ್ ಎಂವಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ. ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೆಲ್ಲಲು ಜಿಲ್ಲಾಧಿಕಾರಿ ಕರೆ. ದೇಶಿ ತಳಿಗಳಿಗೆ ಮಾರಕವಾಗಿರುವ ಕುಲಾಂತರಿ ತಳಿಯ ಬಿತ್ತನೆ ಬೀಜ ಒದ್ದೋಡಿಸುವಂತೆ ರೈತ ಸಂಘ ಒತ್ತಾಯ. ಕುಲಾಂತರಿ ತಳಿಗಳ ನಿಷೇಧ, ದೇಶಿ ತಳಿಗಳ ಅಭಿವೃದ್ಧಿಗೆ ಆಗ್ರಹಿಸಿ 26ಕ್ಕೆ ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆ. ಕುಡಿದ ಅಮಲಿನಲ್ಲಿ ಮಾತಿಗೆ ಮಾತು ಬೆಳೆದು ಕೊಲೆ, ಸ್ನೇಹಿತನನ್ನೇ ಕೊಂದು ಸಂಪಿನಡಿ ಹೂತು ಹಾಕಿದ ಸ್ನೇಹಿತ ಬಂಧನ. ಚಿಕ್ಕಬಳ್ಳಾಪುರದಲ್ಲಿ ಕೊಲೆ, ಬಿಹಾರದಲ್ಲಿ ತಲೆಮರೆಸಿಕೊಂಡಿದ್ದ ಕೊಲೆ ಆರೋಪಿ ಅಂದರ್. ಮತ್ತೆ ವಕ್ಕರಿಸಿದ ಬರ ರಕ್ಕಸ, ಬಾಗೇಪಲ್ಲಿ, ಚೇಳೂರು ತಾಲೂಕುಗಳಲ್ಲಿ ಒಣಗುತ್ತಿರುವ ಮಳೆಯಾಧಾರಿತ ಬೆಳೆಗಳು. ಸಾಲ ಮಾಡಿ ಬಿತ್ತನೆ ಮಾಡಿದ ರೈತನಿಗೆ ಮತ್ತೆ ಕಣ್ಣೀರೇ ಗತಿ. ಆಕಾಶದತ್ತ ಮುಖ ಮಾಡಿದ ರೈತ ಮುನಿದ ವರುಣ. ವಾರ್ತೆಗಳ ವಿವರ. ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಸ್ಪರ್ಧಾತ್ಮಕ ಮನೋಭಾವದ ಜೊತೆಗೆ ಪ್ರತಿಭೆಯೂ ಅಡಗಿದ್ದು ಅದನ್ನು ಸದ್ಬಳಕೆ ಮಾಡಿಕೊಂಡು ಸಾಧನೆ ಮಾಡುವುದು ಮುಖ್ಯ ಎಂದು ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ತಿಳಿಸಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಆಶ್ರಯದಲ್ಲಿ ಚಿಕ್ಕಬಳ್ಳಾಪುರ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ 2 ದಿನಗಳ ಕಾಲ ಆಯೋಜಿಸಿರುವ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ, ಅನಾದಿ ಕಾಲದಿಂದಲೂ ಜನರು ಹಲವಾರು ಕ್ರೀಡಾಕೂಟಗಳನ್ನು ಏರ್ಪಡಿಸಿಕೊಂಡು ಮನರಂಜನೆಗಾಗಿ ಹಾಗೂ ದೈಹಿಕ ಸಾಮರ್ಥ್ಯವನ್ನು ಮೈಗೂಡಿಸಿಕೊಳ್ಳುವುದಕ್ಕೆ ಕ್ರೀಡೆ ಎಂಬುದು ಬಹಳ ಮುಖ್ಯವಾಗಿದೆ ಎಂದರು. ಈ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ವಿಜೇತರಾಗಿ ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾ ಸ್ಪರ್ಧೆಗಳಲ್ಲಿ ಭಾಗವಹಿಸುವ ಮೂಲಕ ದೇಶದ ಘನತೆ, ಗೌರವ ಕ್ರೀಡಾಪಟುಗಳಿಂದ ಸಲ್ಲುತ್ತವೆ. ಭಾರತದ ಜನಸಂಖ್ಯೆ 2ನೇ ಸ್ಥಾನದಲ್ಲಿ ಇದ್ದರೂ ಒಲಿಂಪಿಕ್ಸ್ ಕ್ರೀಡಾಕೂಟಗಳಲ್ಲಿ ಗಣನೀಯ ಸಾಧನೆ ಮಾಡುವ ಉದ್ದೇಶದಿಂದ ಪ್ರತಿ ವರ್ಷ ಕ್ರೀಡಾಕೂಟಗಳನ್ನು ಆಯೋಜಿಸಲಾಗುತ್ತದೆ ಎಂದರು. ಮನುಷ್ಯ ದೈಹಿಕ ಸದೃಢವಾಗಿದ್ರೆ ಮಾನಸಿಕವಾಗಿ ಉತ್ತಮವಾಗಿರುತ್ತಾನೆ. ಆದುದರಿಂದ ಮಕ್ಕಳಲ್ಲಿ ದೈಹಿಕ ಸಾಮರ್ಥ್ಯದ ಪ್ರತಿಭೆ ಗುರುತಿಸಿ ಅದಕ್ಕೆ ಹೆಚ್ಚು ಒತ್ತನ್ನು ನೀಡಲು ಶಿಕ್ಷಕರು ಪ್ರೋತ್ಸಾಹಿಸುವ ಮೂಲಕ ಪ್ರತಿಭೆಯುಳ್ಳ ಮಕ್ಕಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕ್ರೀಡಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾಗುತ್ತಾರೆ. ಶಾಲೆಗಳಲ್ಲಿ ಇರುವ ಕ್ರೀಡಾ ಉಪಕರಣಗಳನ್ನು ಮಕ್ಕಳಿಗೆ ಒದಗಿಸಿ ಉತ್ತೇಜಿಸಬೇಕು. ಇನ್ನು ಈ ನಿಟ್ಟಿನಲ್ಲಿ ಸರ್ಕಾರ ಪ್ರತಿಭೆಗಳನ್ನು ಗುರುತಿಸಿ ಕ್ರೀಡಾಕೂಟಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಹಾಗೂ ಅನುದಾನವನ್ನ ನೀಡುತ್ತಿದೆ ಎಂದರು. ಸೋಲು ಮತ್ತು ಗೆಲುವು ಸಹಜ, ಅದನ್ನ ಕ್ರೀಡಾ ಸ್ಪರ್ಧಿಗಳು ಸಮಾನವಾಗಿ ಸ್ವೀಕರಿಸಬೇಕು. ಕ್ರೀಡೆಗಳಲ್ಲಿ ತೊಡಗಿಸಿಕೊಂಡವರಿಗೆ ದೈಹಿಕ ಸಾಮರ್ಥ್ಯ ವೃದ್ಧಿಯಾಗುತ್ತದೆ ಹಾಗೂ ಬುದ್ಧಿ ಚುರುಕುಗೊಳ್ಳುತ್ತದೆ. ತಾಲೂಕು ದೈಹಿಕ ಶಿಕ್ಷಕರ ಪ್ರೋತ್ಸಾಹದಿಂದ ಜಿಲ್ಲಾ ಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿರುವ ಕ್ರೀಡಾ ಸ್ಪರ್ಧಿಗಳು ಅತ್ಯುತ್ತಮ ಸ್ಥಾನಗಳಲ್ಲಿ ವಿಜೇತರಾಗಿ ವಿಭಾಗ ಮಟ್ಟದಲ್ಲಿ ಭಾಗವಹಿಸಿ ಜಿಲ್ಲೆಗೆ ಕೀರ್ತಿ ಬರುವ ಕಾರ್ಯವಾಗಬೇಕು ಎಂದರು. ಈ ವೇಳೆ ಜಿಲ್ಲಾ ಮಟ್ಟದ ದಸರಾ ಕ್ರೀಡೆಗಳಿಗೆ ಭಾಗವಹಿಸಲಿರುವ ವಿದ್ಯಾರ್ಥಿಗಳಿಗೆ ಅಥ್ಲೆಟಿಕ್ಸ್, ವಾಲಿಬಾಲ್, ಖೋ ಖೋ, ಕಬಡ್ಡಿ, ಫುಟ್ಬಾಲ್, ಬ್ಯಾಸ್ಕೆಟ್ಬಾಲ್, ಹಾಕಿ, ಟೇಬಲ್ ಟೆನ್ನಿಸ್, ಕುಸ್ತಿ, ಹ್ಯಾಂಡ್ಬಾಲ್, ಥ್ರೋಬಾಲ್, ಯೋಗ, ನೆಟ್ಬಾಲ್, ಈಜು ಮತ್ತು ಟೆನ್ನಿಸ್ ಕ್ರೀಡೆಗಳನ್ನು ಜಿಲ್ಲಾ ಮಟ್ಟದಲ್ಲಿ ಸೆಪ್ಟೆಂಬರ್ 24ರಿಂದ 25ರವರೆಗೆ ಆಯೋಜಿಸಲಾಗಿದೆ. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷ ಜಿ ಹರೀಶ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕಿ ಗಾಯತ್ರಿ, ಜಿಲ್ಲಾ ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ನಟರಾಜ್, ಅರುಣ್, ಪ್ರಾಂಶುಪಾಲರಾದ ಬಾಲರಾಜು, ತಾಲೂಕು ಅಧ್ಯಕ್ಷ ರಮೇಶ್, ಸೀನಪ್ಪ, ಹನುಮಂತರಾಯಪ್ಪ ಇನ್ನೂ ಹಲವರು ಹಾಜರಿದ್ದರು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸುರಕ್ಷಿತ, ಸುಸ್ಥಿರ ಮತ್ತು ಆರೋಗ್ಯಕರ ಭಾರತಕ್ಕಾಗಿ ಮಾರಕ ಕುಲಾಂತರಿ ತಳಿಯ ಬಿತ್ತನೆ ಬೀಜದ ವಿಷ ವರ್ತುಲಕ್ಕೆ ಅವಕಾಶ ನೀಡದಿರುವುದು ಸೇರಿದಂತೆ ರೈತರ ಸಮಸ್ಯೆಗಳ ಪರಿಹಾರಕ್ಕೆ ಒತ್ತಾಯಿಸಿ ಸೆಪ್ಟೆಂಬರ್ 26ರಂದು ಬೃಹತ್ ಪ್ರತಿಭಟನೆಯನ್ನ ರೈತ ಸಂಘ ಚುಕ್ಕಿ ನಂಜುಂಡಸ್ವಾಮಿ ಬಣ ಕೈಗೊಂಡಿದೆ ಎಂದು ಜಿಲ್ಲಾಧ್ಯಕ್ಷ ಲಕ್ಷ್ಮೀನಾರಾಯಣ ತಿಳಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಜ್ಯ ರೈತ ಸಂಘ ಚುಕ್ಕಿ ನಂಜುಂಡಸ್ವಾಮಿ ಬಣದ ಜಿಲ್ಲಾಧ್ಯಕ್ಷ ಎಂಆರ್ ಲಕ್ಷ್ಮೀನಾರಾಯಣ್,
ವಿದೇಶಿ ಖಾಸಗಿ ಕಂಪನಿಗಳು ಲಾಭದ ಲೆಕ್ಕಾಚಾರದಲ್ಲಿ ಹೊಸ ತಳಿಗಳನ್ನು ಸೃಷ್ಟಿಸಿ ದೇಶಕ್ಕೆ ಪೂರೈಸಿ ದೇಶದಲ್ಲಿರುವ ದೇಶಿ ತಳಿಗಳ ಮೇಲೆ ಪರಿಣಾಮ ಬೀರುತ್ತಿವೆ. ರೈತರ ಸಮಸ್ಯೆಗಳ ಬಗ್ಗೆ ಆಡಳಿತ ಯಂತ್ರಾಂಗದ ಗಮನ ಸೆಳೆಯಲು 26ರಂದು ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದರು. ಹಿಂದಿನ ಸಾವಯವ ಪದ್ಧತಿಯಲ್ಲಿ ಉತ್ಪಾದಿಸುತ್ತಿದ್ದ ಬಿತ್ತನೆ ಬೀಜ ಸತ್ವಾಧಾರಿತ ಗುಣಮಟ್ಟದಿಂದ ಕೂಡಿರುತ್ತಿತ್ತು. ಅದೇ ಪದ್ಧತಿಯನ್ನ ಈಗಲೂ ಮುಂದುವರಿಸಬೇಕು ಎಂದು ಒತ್ತಾಯ ಮಾಡಿದ್ರು. ನಮ್ಮ ಹಿರಿಯರು ಸಂರಕ್ಷಣೆ ಮಾಡಿಕೊಂಡಿರ್ತಕ್ಕಂಥ ಬೀಜ ಪದ್ಧತಿ, ಆ ಬೀಜ ಪದ್ಧತಿಯಿಂದ ರೈತರ ಕೈಯಿಂದ ನಮ್ಮ ಏನು ಮಡಿಕೆಗಳಲ್ಲಿ ಬೀಜಗಳನ್ನು ಶೇಖರಣೆ ಮಾಡಿಕೊಂಡು ನಮ್ಗೆ ಇಷ್ಟ ಬಂದಾಗ ಮಳೆ ಬಂದಾಗ ಅದನ್ನು ಬಿತ್ಕೊಂಡು ನಮಗೆ ಯಾವ ಥರವಾದಂಥ ಉತ್ಕೃಷ್ಟವಾದಂಥ ಸತ್ವಭರಿತವಾದಂಥ ಆಹಾರವನ್ನು ನಾವು ಪಡಿತಾ ಇದ್ವಿ. ಆ ಆಹಾರಕ್ಕೆಲ್ಲ ಇವಾಗ ಮಲ್ಟಿನ್ಯಾಷನಲ್ ಕಂಪನಿಯವರು ಆ ಬೀಜದ ಜೀನನ್ನು ಮಾರ್ಪಡಿಸಿ ಕುಲಾಂತರ ಮಾಡಿ ಅವ್ರಿಗಿಷ್ಟು ಬಂದಂತೆ ಅವರು ರೈತರಿಗೆ ಇದು ಕ್ರಿಮಿನಾಶಕದಿಂದ ಕೀಟನಾಶಕದಿಂದ ಸಂರಕ್ಷಣೆಗೊಳ್ಳುತ್ತೆ, ಮತ್ತೆ ಹೆಚ್ಚು ಉತ್ಕೃಷ್ಟವಾಗಿರುತ್ತೆ ಮತ್ತು ಹೆಚ್ಚು ಇಳುವರಿ ಪಡಿಬಹುದು ಎನ್ನುವ ಅನೇಕ ಆಸೆ ಆಮಿಷಗಳನ್ನು ಒಡ್ಡಿ ಜನರಿಗೆ ಇದರಲ್ಲಿ ಉಚ್ಚರಿಸುವಂಥ ಕಾರ್ಯಕ್ರಮ ನಡೀತಾ ಇದೆ. ಈ ಬೇರೆ ಬೇರೆ ಪ್ರಪಂಚದ ಇತರ ರಾಷ್ಟ್ರಗಳು ಈ ಒಂದು ಕುಲಾಂತರ ಬೀಜದಲ್ಲಿ ಬೆಳೆತಕ್ಕಂಥ ಆಹಾರವನ್ನ ಇವತ್ತು ದಿವಸ ಅವರು ಬೇಡ ಅಂತ ಇದ್ದಾರೆ, ತ್ಯಜಿಸ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ಈ ಕುಲಾಂತರಿ ಬೀಜಗಳನ್ನು ಬಳಸಿಕೊಂಡು ನಾವು ಆಹಾರವನ್ನು ಉತ್ಪತ್ತಿ ಮಾಡಿ ವಿಶ್ವದ ಮಾರುಕಟ್ಟೆಗೆ ಕಳಿಸಿದ್ರೆ ನಾಳೆ ಬೆಳಗ್ಗೆ ನಮ್ಮ ಆರ್ಥಿಕ ಪರಿಸ್ಥಿತಿ ಏನು, ನಮ್ಮ ಬೆಳೆಯ ಪರಿಸ್ಥಿತಿ ಏನು, ನಮ್ಮ ಭವಿಷ್ಯ ಏನು ಎನ್ನುವ ಅನೇಕ ಸಮಸ್ಯೆಗಳು ಇವತ್ತು ದಿವಸ ಉದ್ಭವವಾಗಿದೆ. ಈ ಥರ ನಮ್ಮ ಸ್ವಾಯತ್ತತೆಯನ್ನ ನಮ್ಮ ಸಾವಯವ ಕೃಷಿಯಲ್ಲಿ ಬೆಳೆಯುವ ನೈಸರ್ಗಿಕ ಜೈವಿಕ ನಮ್ಮ ಬೀಜಗಳೇನಿದೆ ಆ ಬೀಜಗಳನ್ನು ನಾವು ನಮ್ಮ ಕೈಯಿಂದ ಜಾರಿ ಕೆಳಗೆ ನಾವು ಚೆಲ್ಲುವಂಥ ಕಾರ್ಯಕ್ರಮ, ಅದನ್ನು ನಮ್ಮ ಕೈಯಿಂದ ಜಾರಿ ಹೋಗುವಂಥ ಒಂದು ದುಸ್ಥಿತಿ ಉಂಟಾಗೋಕ್ಕಿಂತ ಮುಂಚೆ ನಾವೆಲ್ಲರೂ ಎಚ್ಚೆತ್ತುಕೊಳ್ಬೇಕಾಗಿ. ತಾಲೂಕು ಅಧ್ಯಕ್ಷ ಲೋಕೇಶ್ ಗೌಡ ಮಾತನಾಡಿ, ಸ್ಥಳೀಯವಾಗಿ ರೈತರಿಗೆ ಸೌಕರ್ಯ ಕಡಿತಗೊಳಿಸುವ ಉದ್ದೇಶದಿಂದ ಹೊಸ ಮಾರಕ ನೀತಿಗಳನ್ನು ಸರ್ಕಾರ ಜಾರಿಗೆ ತರುತ್ತಿದೆ. ಖಾಸಗೀಕರಣದ ಉದ್ದೇಶದಲ್ಲಿ ಬೆಸ್ಕಾಂ ರೈತರ ಕೃಷಿ ಕೊಳವೆ ಬಾವಿಗಳಿಗೆ ಆಧಾರ್ ಸಂಖ್ಯೆ ಜೋಡಿಸಲಾಗುತ್ತಿದೆ. ಗೌರಿಬಿದನೂರು ಭಾಗದಲ್ಲಿ ಮೆಕ್ಕೆಜೋಳ ಸೇರಿದಂತೆ ವಿವಿಧ ಬೆಳೆಗಳು ಬರದಿಂದ ನಷ್ಟ ಅನುಭವಿಸಿದ್ದು ಸಮರ್ಪಕ ಬೆಳೆ ವಿಮೆ ಸಿಕ್ಕಿಲ್ಲ. ಇದಕ್ಕೆ ಸಂಬಂಧಿಸಿ ದೂರು ಸಲ್ಲಿಸಿದಾಗ ಇಲಾಖೆ ತನಿಖೆ ನಡೆಸಿದೆ. ಆದರೆ ವರದಿ ಬಂದರೂ ತಪ್ಪಿತಸ್ಥರ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಪ್ರತೀಶ್, ಪದಾಧಿಕಾರಿಗಳಾದ ಮುನೇಗೌಡ, ಬೈರೇಗೌಡ, ನವೀನ್ ಚಾರಿ, ರಾಮಚಂದ್ರ ರೆಡ್ಡಿ, ಹುಸೇನ್ ಬಾಬು ಮತ್ತಿತರರು ಹಾಜರಿದ್ದರು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಅವರಿಬ್ರು ಒಂದೇ ಊರಿನವರ, ಎದುರು ಬದರು ಮನೆಯವರ, ಸಾಲದು ಅಂತ ಸಂಬಂಧಿಕರು ಸಹ. ಇಬ್ರು ದುಡಿಯೋಣ ಅಂತ ಸಾವಿರಾರು ಕಿಲೋಮೀಟರ್ ದೂರದ ಬಿಹಾರದಿಂದ ಬಂದು ರಾಜ್ಯದಲ್ಲಿ ಬದುಕು ಕಟ್ಟಿಕೊಳ್ಳುವ ಕೆಲಸ ಮಾಡಿದ್ರ. ಈದ್ ಮಿಲಾದ್ ಹಬ್ಬಕ್ಕೆ ಅಂತ ಊರಿಗೆ ಒಬ್ಬ ವಾಪಸ್ ಹೋದ್ರೆ ಮತ್ತೋರ್ವ ಹೋಗಿರ್ಲಿಲ್ಲ. ಅರೆ ಅವನೆಲ್ಲಿ ಅಂತ ಮನೆಯವರು ಪ್ರಶ್ನೆ ಮಾಡಿದಾಗ ಅದೊಂದು ಬೆಚ್ಚಿ ಬೀಳೋ ಘಟನೆ ಬಯಲಾಗಿದೆ. ಅರೆ ಅದೇನು ಆ ಘಟನೆ ಅಂದ್ರ ಈ ಸ್ಟೋರಿ ನೋಡಿ. ಹೀಗೆ ತನ್ನ ಜೊತೆಯಲ್ಲಿ ಬಿಹಾರದಿಂದ ಕೆಲಸ ಮಾಡಲು ಬಂದವನನ್ನೇ ಕೊಲೆ ಮಾಡಿ ಹೂತು ಹಾಕಿರುವ ಜಾಗ ತೋರಿಸುತ್ತಿರುವ ಆರೋಪಿ. ಜಾಗ ತೋರಿಸುತ್ತಿದ್ದಂತೆ ಜೆಸಿಬಿ ಮೂಲಕ ಗುಂಡಿ ತೋಡಿ ಮೃತದೇಹ ಹೊರತೆಗೆದ ಪೊಲೀಸರ. ಅಂದಹಾಗೆ ಈ ಘಟನೆ ನಡೆದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ತೌಡನಹಳ್ಳಿ ಗ್ರಾಮದಲ್ಲಿ. ಈ ನೂತನ ಸ್ನೇಹಿತನ ಕೈಯಲ್ಲೇ ಕೊಲೆಯಾಗಿರೋದು ಬಿಹಾರ ಮೂಲದ ರೇಹಾನ್ ಅಂತ. ಈತನನ್ನ ಹತ್ಯೆ ಮಾಡಿರೋದು ಸಾಜಿದ್ ಎಂಬುವನ. ಮೃತ ರೇಹಾನ್ ಹಾಗೂ ಸಾಜಿದ್ ಇಬ್ಬರೂ ಸಹ ಬಿಹಾರದ ಕುರಸಿಲ್ ಗ್ರಾಮದವರ. ಇಬ್ರು ಸಹ ಜೊತೆಯಲ್ಲೇ ಗಾರೆ ಕೆಲಸ ಮಾಡಲು ಅಂತ ರಾಜ್ಯಕ್ಕೆ ಬಂದಿದ್ರ. ಬೆಂಗಳೂರಿನ ಕಾಂಟ್ರಾಕ್ಟರ್ ಮಂಜುನಾಥ್ ಎಂಬುವರು ಸಾಜಿದ್, ರೇಹಾನ್ ಹಾಗೂ ಆಲಂ ಮೂವರನ್ನ ಕೆಲಸಕ್ಕೆ ಕರೆದುಕೊಂಡು ಬಂದು ತೌಡನಹಳ್ಳಿ ಗ್ರಾಮದ ಬಳಿ ಗಾಣದ ಎಣ್ಣೆ ಫ್ಯಾಕ್ಟರಿ ನಿರ್ಮಾಣ ಸಂಬಂಧ ಕಟ್ಟಡ ಕಾಮಗಾರಿ ಮಾಡಲು ಬಿಟ್ಟಿದ್ರ. ಆದರೆ 20 ದಿನಗಳಿಂದ ಕೆಲಸ ಮಾಡುತ್ತಿದ್ದ ಮೂವರು ಈದ್ ಮಿಲಾದ್ ಹಬ್ಬದ ದಿನದಿಂದ ನಾಪತ್ತೆಯಾಗಿದ್ರ. ಹಬ್ಬ ಅಂತ ಊರಿಗೆ ಹೋಗಿರಬಹುದು ಅಂತ ಅಂದುಕೊಂಡ ಕಾಂಟ್ರಾಕ್ಟರ್ ಹಾಗೂ ಜಾಗದ ಮಾಲೀಕರಿಗೆ ಪೊಲೀಸರು ಹೇಳಿದಾಗ ಅಸಲಿ ವಿಷಯ ಗೊತ್ತಾಗಿದೆ.
ಜ್ಞಾನೇಶ್ ಅವರ 5 ಗುಂಟೆ ಜಾಗದಲ್ಲಿ ಕಾಂಟ್ರಾಕ್ಟರ್ ಮಂಜುನಾಥ್ ಅವರು ಕಟ್ಟಡ ಕಾಮಗಾರಿ ಆರಂಭಿಸಿದ್ರ. 3 ಕೆಲಸಗಾರರು 20 ದಿನ ಕೆಲಸ ಮಾಡಿದ್ದ ಕಾರಣ ಈದ್ ಮಿಲಾದ್ ಹಬ್ಬದ ಹಿಂದಿನ ದಿನ ಕಾಂಟ್ರಾಕ್ಟರ್ ಹಬ್ಬಕ್ಕೆ ಅಂತ ದುಡ್ಡು ಕೊಟ್ಟು ಹೋಗಿದ್ರ. ಅದೇ ಖುಷಿಯಲ್ಲಿ ಚಿಕನ್ ಮಟನ್ ತಂದು ಅಡುಗೆ ಮಾಡಿ ಸಂಜೆ 3 ಎಣ್ಣೆ ಪಾರ್ಟಿ ನಡೆಸಿದ್ದಾರೆ. ಫುಲ್ ಬಾಟಲಿ ಖಾಲಿ ಮಾಡಿ ಮತ್ತೆ ಮತ್ತೊಂದು ಆಫ್ ಬಾಟಲಿ ಎಣ್ಣೆ ತಂದು ನಶೆ ಏರಿಸಿಕೊಂಡಿದ್ದಾರೆ. ಈ ವೇಳೆ ದುಡ್ಡಿನ ವಿಚಾರದಲ್ಲಿ ಇಬ್ಬರು ಸಾಜಿದ್ ಹಾಗೂ ರೆಹಾನ್ ನಡುವೆ ಮಾತಿಗೆ ಮಾತು ಬೆಳೆದಿದೆ. ಈ ವೇಳೆ ಊಟ ಮಾಡಿ ಕೈ ತೊಳೆಯುತ್ತಿದ್ದ ರೆಹಾನ್ ತಲೆ ಮೇಲೆ ಸಾಜಿದ್ ಅಲ್ಲೇ ಇದ್ದ ದೊಡ್ಡ ಸಿಮೆಂಟ್ ಇಟ್ಟಿಗೆ ತೆಗೆದುಕೊಂಡು ಹಾಕಿದ್ದು, ಇದರಿಂದ ರೆಹಾನ್ ಅಲ್ಲೇ ಮೃತಪಟ್ಟಿದ್ದಾನೆ. ಏನು ಮಾಡಬೇಕು ಅಂತ ದಿಕ್ಕು ತೋಚದ ಸಾಜಿದ್ ಮೃತ ರೆಹಾನ್ನ ಸಂಪಿಗಾಗಿ ತೋಡಿದ್ದ ಗುಂಡಿಯಲ್ಲಿ ಮೃತದೇಹ ಹಾಕಿ ಮುಚ್ಚಿ ಹಾಕಿ ಅಲ್ಲಿಂದ ಮತ್ತೋರ್ವ ಸ್ನೇಹಿತ ಅಲಾಂ ಜೊತೆ ಬಿಹಾರಕ್ಕೆ ಎಸ್ಕೇಪ್ ಆಗಿದ್ದ. ನೋಡಿ, ಅವರು ಎಲ್ಲ 3 ಜನ ಫ್ರೆಂಡ್ಸ್ ಇದ್ದಾರೆ, ಸೇಮ್ ಡಿಸ್ಟಿಕ್ ಇದೆ ಅವ್ರದ್ದು. ಬೆಂಗಳೂರಿಂದ ಅವ್ರಿಗೆ ಕರ್ಕೊಂಡು ಬಂದಿದ್ದಾರೆ. ಅವ್ರದ್ದು ಇಂಜಿನಿಯರ್ ಇಲ್ಲಿ ಕೆಲಸ ಮಾಡೋಕ್ಕಾಗಿ ಎಲ್ಲ ಲೇಬರ್ ಕೆಲಸ ಮಾಡ್ತಾರೆ, ಸಿವಿಲ್ ಕನ್ಸ್ಟ್ರಕ್ಷನ್ ವಗೇರದು ಕೆಲಸ ಮಾಡ್ತಾ ಇದ್ದಾರೆ. ಸೊ ಆ ಟೈಮ್ಗೆ ಡ್ರಿಂಕ್ಸ್ ಮಾಡ್ತಾ ಇದ್ದಾರೆ. ಡ್ರಿಂಕ್ಸ್ ಮಾಡೋ ಟೈಮಲ್ಲಿ ಏನಾದರೂ ಗಲಾಟೆ ಆಗಿದೆ, ಬೈದಿದ್ದಾರೆ, ಮತ್ತು ಯಾವುದು ವಿಚಾರ ಬಗ್ಗೆ ಗಲಾಟೆ ಆಗಿದೆ, ಫ್ಯಾಮಿಲಿ ವಿಚಾರ ಬಗ್ಗೆ, ಈ ಕಾರಣ ಬಗ್ಗೆ ಈ ಥರದ್ದು ಅಟ್ಯಾಕ್ ಮಾಡಿದ್ದಾರೆ. ಸೊ ಬೇರೆ ನಾವು ಇನ್ವೆಸ್ಟಿಗೇಷನ್ ಕೂಡ ಮಾಡ್ತಾ ಇದ್ದೀವಿ. ಬೇರೆ ಏನಾದರೂ ಮೋಟಿವ್ ವಗೇರ ಫೈಂಡ್ ಔಟ್ ಮಾಡ್ತೀವಿ. ಇನ್ನು ಜಮೀನು ಮಾಲೀಕ ಹಾಗೂ ಕಾಂಟ್ರಾಕ್ಟರ್ ಕೆಲಸದವರು ಊರಿಗೆ ಹೋಗಿರಬೇಕು ಅಂತ ಅಂದುಕೊಂಡಿದ್ರ. ಆದರೆ ಅತ್ತ ಬಿಹಾರಕ್ಕೆ ಹೋದ ಕೊಲೆಗಾರ ಊರಲ್ಲೇ ಕೊಲೆ ವಿಷಯ ಬಾಯಿ ಬಿಟ್ಟಾಗ ಅಲ್ಲಿನ ಪೊಲೀಸರು ಚಿಕ್ಕಬಳ್ಳಾಪುರ ಪೊಲೀಸರಿಗೆ ಮಾಹಿತಿ ನೀಡಿದ್ರ. ನಮಗೆ ಓನ್ಲಿ ಈ 3 ಜನ ಅಲ್ಲಿ ಕೆಲಸ ಮಾಡ್ತಾರೆ. ಔಟ್ ಆಫ್ ದಟ್ 3 ಜನ ಎಲ್ಲ ಪಾರ್ಟಿ ಮಾಡ್ತಾ ಇದ್ದಾರೆ. ಆ ಟೈಮ್ಗೆ 1 ಜನಗೆ ಅಟ್ಯಾಕ್ ಮಾಡಿದ್ದಾರೆ. ಸೊ ಅಲ್ಲಿ 2 ಜನದು ಇನ್ವಾಲ್ವ್ಮೆಂಟ್ ಇದೆ. ಒಬ್ಬರು ನಮಗೆ ಸಿಕ್ಕಿದೆ ಆಲ್ರೆಡಿ, ಏನೊಬ್ರು ಎಪ್ಸ್ಕೊಂಡಿದ್ದಾರೆ. ಅವ್ರಿಗೆ ಕೂಡ ನಾವು ಬೇಗ ಟ್ರೇಸ್ ಮಾಡಿ ಅರೆಸ್ಟ್ ಮಾಡ್ತೀವಿ. ರೆಹಾನ್ ಅವರು ಕೂಡ ಅರರಿಯಾ ಡಿಸ್ಟ್ರಿಕ್ಟ್. ಬಾಕಿ 2 ಜನ ಆರೋಪಿ ಇದ್ದಾರೆ. ಅವ್ರದ್ದು ಕೂಡ ಹೆಸರು ಆಲಮ್ ಇದೆ, ಆಲಮ್ ಅಲಿಯಾಸ್ ಆಲಮ್ಗೀರ್. ಇವರು ಕೂಡ ಅರರಿಯಾ ಡಿಸ್ಟ್ರಿಕ್ಟ್ ಬಿಹಾರ್. ಮತ್ತು ಇನ್ನೊಬ್ರು ಆರೋಪಿ ಇದೆ ಸಜೀದ್, ಅವರು ಈಗ ಎಪ್ಸ್ಕೊಂಡಿಂಗ್ ಇದ್ದಾರೆ. ಅವರು ಕೂಡ ಅರರಿಯಾ ಡಿಸ್ಟ್ರಿಕ್ಟ್ ಬಿಹಾರದವರು. ಈಗ ಎಕ್ಸಿಮಿಷನ್ ನಡ್ತಾ ಇದೆ. ನಮಗೆ ಬಾಡಿ ಸಿಕ್ಕಿದೆ, ಬರಿ ಮಾಡಿದ್ದಾರೆ ಅವರು ಮರ್ಡರ್ ಆದಮೇಲೆ ಬಾಡಿಗೆ ಅದೇ ಫಾರ್ಮ್ ಹೌಸಲ್ಲಿ. ಸೊ ಈಗ ನಮಗೆ ಬಾಡಿ ಸಿಕ್ಕಿದೆ. ಸೊ ಜೊತೆಗೆ ಏನೇನು ಎವಿಡೆನ್ಸ್ ಸಿಗುತ್ತೆ, ಹೇಗೆ ಮಾಡಿದ್ದಾರೆ, ಏನಾದರೂ ಬೇರೆ ವೆಪನ್ ವಗೇರ ಅಥವಾ ಏನಾದರೂ ಬೇರೆ ಎವಿಡೆನ್ಸಸ್ ಇದೆ, ಅದು ಎಲ್ಲ ಕಲೆಕ್ಟ್ ಮಾಡ್ತೀವಿ. ಸದ್ಯ ಕೊಲೆಗಾರನನ್ನ ಬಂಧಿಸಿರುವ ನಂದಿಗಿರಿಧಾಮ ಪೊಲೀಸರು ಮೃತದೇಹ ಹೊರತೆಗೆದು ಮರಣೋತ್ತರ ಪರೀಕ್ಷೆ ನಡೆಸಿ ಮುಂದಿನ ಕಾನೂನು ಪ್ರಕ್ರಿಯೆಗಳನ್ನ ಮುಂದುವರಿಸಲಿದ್ದಾರೆ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ವರುಣ ಮತ್ತೆ ಮುನಿಸಿಕೊಂಡಿದ್ದಾನೆ. ಪರಿಣಾಮ ಚೇಳೂರು ತಾಲೂಕಿನಾದ್ಯಂತ ಮಳೆಯಾಧಾರಿತವಾಗಿ ಬಿತ್ತನೆ ಮಾಡಿದ್ದ ಬೆಳೆಗಳು ಒಣಗುತ್ತಿದ್ದು, ರೈತರು ದಿಕ್ಕು ಕಾಣದೆ ಆಕಾಶದತ್ತ ಮುಖ ಮಾಡಿ ವರುಣನಿಗಾಗಿ ಕಾಯುತ್ತಿದ್ದಾರೆ. ಮೊದಲೇ ಬರಪೀಡಿತ ಪ್ರದೇಶವಾಗಿದ್ದ ಚೇಳೂರಿನಲ್ಲಿ ಈ ಬಾರಿ ವರುಣ ಮಾಡಿದ ಅವಾಂತರಕ್ಕೆ ರೈತರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಚೇಳೂರು ತಾಲೂಕಿನಲ್ಲಿ ಶೇಂಗಾ ಬೆಳೆ ಪ್ರಮುಖವಾದುದು. ಈ ಭಾಗದ ರೈತರು ಶೇಂಗಾ ಬೆಳೆಯನ್ನೇ ನಂಬಿ ಜೀವನ ನಡೆಸುತ್ತಿದ್ದಾರೆ. ಈ ವರ್ಷ ಮುಂಗಾರು ಮಳೆ ಅಲ್ಪ ಸ್ವಲ್ಪ ಬಿದ್ದಿದ್ದು ರೈತರಲ್ಲಿ ಅಸಮಾಧಾನ ಮೂಡಿಸಿದೆ. ಬಿತ್ತನೆ ಬೀಜ ಹಾಕಬೇಕೋ ಬಿಡಬೇಕೋ ಎಂಬ ಗೊಂದಲದಲ್ಲಿ ರೈತ ಬಿತ್ತನೆ ಮಾಡಿದ್ದು ಶೇಂಗಾ ಬೆಳೆ ಕೊನೆ ಗಳಿಗೆಯಲ್ಲಿ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತೆ ಆಗುತ್ತಿದೆ. ಮಳೆ ಮುನಿಸಿಕೊಂಡಿದ್ದರಿಂದ ಚೇಳೂರು ತಾಲೂಕಿನ ಸುತ್ತಮುತ್ತಲಿನಲ್ಲಿ ಶೇಂಗಾ ಗಿಡಗಳು ಒಣಗಿ ಹೋಗಿವೆ. ಉತ್ತಮ ಮಳೆಯಾಗದೆ ಅಲ್ಪ ಸ್ವಲ್ಪ ಬಿದ್ದಿರುವ ಮಳೆಗೆ ರೈತರಿಗೆ ಅಸಮಾಧಾನ ತಂದಿದೆ. ಭೂಮಿ ತೇವಾಂಶ ಕಡಿಮೆ ಇದ್ದು ಪ್ರಸ್ತುತ ವರ್ಷವಾದರೂ ಸಮಯಕ್ಕೆ ಮಳೆ ಬೀಳದೆ ಇದ್ದು ಮುಂಗಾರಿನಲ್ಲಿ ಮಳೆ ಬರುತ್ತೆ ಎಂದು ಮಳೆಯನ್ನೇ ನಂಬಿ ಬಿತ್ತನೆ ಮಾಡಿದ್ದ ಬೆಳೆ ಇದೀಗ ಬಿಸಿಲಿಗೆ ಸೊರಗುತ್ತಿದೆ. ರೈತ ತಲೆ ಮೇಲೆ ಕೈ ಹೊತ್ತುಕೊಂಡು ಕೂರುವಂತಾಗಿದೆ. ಸರ್ಕಾರ ಬರಪೀಡಿತ ಪ್ರದೇಶ ಎಂದು ಘೋಷಣೆ ಮಾಡಬೇಕಾಗಿದೆ.
ರಾಜ್ಯದಲ್ಲೇ ಹಿಂದುಳಿದ ತಾಲೂಕು ಬಾಗೇಪಲ್ಲಿ ಎಂದು ನಂಜುಂಡಪ್ಪ ವರದಿ ಇದ್ದು, ಅದರಲ್ಲಿ ಅತಿ ಹಿಂದುಳಿದ ಹೊಸ ತಾಲೂಕೆಂದು ಹೆಸರಿನ ಹಣೆಪಟ್ಟಿ ಚೇಳೂರು ತಾಲೂಕು ವಹಿಸುವಂತಾಗಿದೆ. ಅಲ್ಪ ಸ್ವಲ್ಪ ಮಳೆ ಬಿದ್ದರೂ ಭೂಮಿ ತಂಪಾಗದೆ ಭೂಮಿ ಬಾಯಿ ತೆಗೆದುಕೊಂಡಿದೆ. ರೈತರು ಆಕಾಶದತ್ತ ಎದುರು ನೋಡುತ್ತಿದ್ದಾರೆ. ಮಳೆ ಬರದೆ ಬಿಸಿಲು ಹೊಡೆಯುತ್ತಿದೆ. ಈ ಭಾಗದಲ್ಲಿ ಶಾಶ್ವತ ನೀರಾವರಿ ಯೋಜನೆಗಳಿಲ್ಲ, ನದಿ ನಾಲೆಗಳಿಲ್ಲ, ಕೈಗಾರಿಕಾ ಪ್ರದೇಶವಿಲ್ಲ. ಕೂಲಿ ಮಾಡಿದರೆ ಜೀವನ, ಇಲ್ಲವಾದರೆ ಹೊಟ್ಟೆಗೆ ಹಿಟ್ಟಿರುವುದಿಲ್ಲ. ಸರ್ಕಾರ ನೀಡುವ 3 ಕೆಜಿ ಅಕ್ಕಿ 2 ಕೆಜಿ ರಾಗಿ ತಿಂದು ಜೀವಿಸಬೇಕಾಗುತ್ತಿದೆ. ಜಿಲ್ಲಾಧಿಕಾರಿಗಳು ಗ್ರಾಮಗಳಿಗೆ ಭೇಟಿ ನೀಡಿ ರೈತರ ಸ್ಥಿತಿಗಳನ್ನು ಗಮನ ಹರಿಸದೇ ಇರುವುದರಿಂದ ಜನತೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ರಾಜ್ಯದಲ್ಲಿ ಗಡಿ ತಾಲೂಕು ಹಾಗೂ ಕೊನೆ ತಾಲೂಕು ಬಾಗೇಪಲ್ಲಿ ಆಗಿದ್ದು, ಈ ತಾಲೂಕಿನಲ್ಲಿ ಬೇರ್ಪಡೆಯಾದ ಚೇಳೂರು ತಾಲೂಕಿನಲ್ಲಿ 205 ಹಳ್ಳಿಗಳು ಸದಾ ಬರಗಾಲಕ್ಕೆ ಹೆಸರುವಾಸಿಯಾಗಿವೆ. ಉತ್ತಮ ಮಳೆಯಾಗದೆ ಅಲ್ಪ ಸ್ವಲ್ಪ ಮಳೆಗೆ ಬೆಳೆ ಒಣಗಿ ಹೋಗಿ ಬೆಳೆಗಳು ನಷ್ಟವಾಗಿವೆ. ವೆಂಕಟೇಶ್, ಸಿಟಿವಿ ನ್ಯೂಸ್, ಚೇಳೂರು. BE ಮಾಡಿದವರೆಲ್ಲ ಎಂಜಿನಿಯರ್ಗಳೇ ಆದರೂ ನೂತನ ಸಂಶೋಧನೆ ಮೂಲಕ ಸಮಾಜಕ್ಕೆ ಒಳಿತು ಮಾಡಲು ಮುಂದಾಗುವವರೇ ನಿಜಾರ್ಥದಲ್ಲಿ ಉತ್ತಮ ಎಂಜಿನಿಯರ್ ಆಗಲಿದ್ದಾರೆ. ನಿಮ್ಮೆಲ್ಲರ ಚಿತ್ತ ಈ ದಿಕ್ಕಿನೆಡೆಗೆ ಇರಲಿ ಎಂದು IIMನ NSRCEL ಮೆಂಟರ್ ಗೋಪಾಲರಾವ್ ಅಡ್ಡಂಕಿ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದ್ರು. ಚಿಕ್ಕಬಳ್ಳಾಪುರ ಹೊರವಲಯದ ನಾಗಾರ್ಜುನ ತಾಂತ್ರಿಕ ಕಾಲೇಜಿನಲ್ಲಿ ಇಂದು ಪ್ರಥಮ ವರ್ಷದ BE ವಿದ್ಯಾರ್ಥಿಗಳಿಗಾಗಿ ಏರ್ಪಡಿಸಿದ್ದ ಪ್ರಾರಂಭ 2024 ಕಾರ್ಯಕ್ರಮದಲ್ಲಿ ಮಾತನಾಡಿದ IIMನ NSRCEL ಮೆಂಟರ್ ಗೋಪಾಲರಾವ್ ಅಡ್ಡಂಕಿ, ಎಂಜಿನಿಯರಿಂಗ್ ಶಿಕ್ಷಣ ಕೇವಲ ಕೊಠಡಿಗಳಿಗೆ ಮಾತ್ರ ಸೀಮಿತವಲ್ಲ, ಬಹಳಷ್ಟು ಶ್ರಮ ವಹಿಸಿ ಆಳವಾದ ಅಧ್ಯಯನ ಮಾಡಬೇಕು. ಇದರ ನಡುವೆ ನಿಮಗೆ ಆಳವಾದ ಆಲೋಚನೆಗಳು ಬರುತ್ತವೆ. ಇಂಥ ಆಲೋಚನೆಗಳೇ ನಿಮ್ಮನ್ನ ಇನ್ನಷ್ಟು ಅಧ್ಯಯನ ಮಾಡಲು ಪ್ರೇರಣೆ ನೀಡುತ್ತವೆ ಎಂದ್ರ. ತಾಂತ್ರಿಕ ಶಿಕ್ಷಣ ದೇಶದ ಪ್ರಗತಿಯಲ್ಲಿ ತನ್ನದೇ ಆದ ಪಾತ್ರ ನಿರ್ವಹಿಸುತ್ತಿದೆ ಎಂಬ ಅರಿವು ನಿಮಗಿರಬೇಕು. ಆಗ ಮಾತ್ರ ನನ್ನ ಕಾಣಿಕೆ ಏನಾಗಿರಬೇಕು ಎಂಬ ಬಗ್ಗೆ ಸ್ಪಷ್ಟತೆ ಮೂಡುತ್ತದೆ. ದೇಶ ಎದುರಿಸುತ್ತಿರುವ ನೈಜ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯಲು ಸಾಧ್ಯವಾಗಲಿದೆ. ಮೌಲ್ಯಯುತ ಶಿಕ್ಷಣ, ನೂತನ ಆವಿಷ್ಕಾರಗಳಿಗೆ ಜಗತ್ತು ಸದಾ ಬೆಂಬಲಿಸಲಿದೆ. ಕೌಶಲ್ಯಕ್ಕೆ ಅನುಗುಣವಾದ ಸಂಪಾದನೆಯನ್ನು ಕೊಟ್ಟಿದೆ ಎಂಬುದು ಸತ್ಯ ಎಂದ್ರ. ಇವತ್ತಿನ ದಿವಸ 222 ವಿದ್ಯಾರ್ಥಿಗಳು ಅವರು ಪದವಿಯನ್ನು ಪಡೆದಿದ್ದಾರೆ. ಅದರಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂದರೆ 68, ಎಲೆಕ್ಟ್ರಾನಿಕ್ಸು 40, ಆಮೇಲೆ ಡಾಟಾ ಸೈನ್ಸ್ ಬಂದು 36, ಆಮೇಲೆ A&ML ಅದು ಹೇಳ್ತಾ ಇದ್ರಲ್ಲ ನೀವು, ಅದರಲ್ಲಿ 35, ಆಮೇಲೆ ಸಿವಿಲಲ್ಲಿ 17 ಜನ ಈ ಒಂದು ಪದವಿಯನ್ನು ಪಡೆದಿದ್ದಾರೆ. ಅವ್ರು ಹೇಳ್ತಾ ಇದ್ದಂಗೆ ಈಗ ಎ ಅಂತಂದರೆ ಹೆಂಗೆ ಅಂದರೆ ಕನ್ನಡದಲ್ಲಿ ಹೇಳಬೇಕು ಅಂತಂದರೆ ಆಡು ಮುಟ್ಟದ ಸೊಪ್ಪಿಲ್ಲ ಅಂತಂದರೆ ಈಗ ಯಾವ ಕ್ಷೇತ್ರದಲ್ಲಿ ಇಲ್ಲ ಅನ್ನೋಕ್ಕೆ ಹುಡುಕಬೇಕಾಗತ್ತೆ. ಸೊ ಅನ್ನೋ ಟೆಂಟಿಕಲ್ಸ್ ಎಲ್ಲ ಕ್ಷೇತ್ರದಲ್ಲೂ ಬರ್ತಾಯಿದೆ. ಈಗ ನಿಮ್ಮ ಮೀಡಿಯಾದಲ್ಲೇ ಬರ್ತಾಯಿದೆ. ಹಾಗಿದ್ದಾಗ ನಮ್ಮ ವಿದ್ಯಾರ್ಥಿಗಳು ಯಾವ ರೀತಿ ಬರ್ತಕ್ಕಂಥ ಕಾಲಕ್ಕೆ ಸ್ಪಂದಿಸ್ಕೋಬೇಕು ಅನ್ನೋದನ್ನು ನಾವು ಈ ಕಾಲೇಜು ಅರ್ಥ ಮಾಡಿಕೊಂಡಿದೆ. ಅದೇ ರೀತಿ ಅವರಿಗೆ ಬೇಕಾಗಿರ್ತಕ್ಕಂಥ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಏನು ಕೊಡಬೇಕು ಅದನ್ನು ಸಹ ಕೊಟ್ಟಿದ್ದೀವಿ. ಸೊ ನಮಗನ್ಸುತ್ತೆ ಈಗಿನ ಪದವಿ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಈಗ ಎಲಿಜಿಬಿಲಿಟಿ ಇದ್ದಾರೆ, ಒಂದು ಎಲಿಜಿಬಲ್ ಅಂತ ಹೇಳ್ಬೋದು, ಆ್ಯಂಡ್ ಕೇಪಬಲ್ ಅನ್ನೋ ಕ್ವಶನ್ಸ್ ಬರುತ್ತೆ. ಸೊ ಕೇಪಬಿಲಿಟಿ ಡೆಫಿನೆಟಾಗಿ ನಮ್ಮ ಕಡೆಯಿಂದ ಎಷ್ಟು ಬೇಕೋ ಅಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಅವ್ರಿಗೆ ಬೇಕಾಗಿರ್ತಕ್ಕಂಥ ಟ್ರೈನಿಂಗ್ ಕೊಟ್ಟಿರ್ತೀವಿ. ನಮಗೆ ಒಂಥರ ಕಾನ್ಫಿಡೆನ್ಸ್ ಇದೆ, ನಮ್ಮ ಮಕ್ಕಳು ಎಲ್ಲೇ ಹೋದರೂ ಸೈ ಅಂತಾರೆ. ಆಮೇಲೆ ದೇಶಕ್ಕೆ ಯಾವ ಥರ ಕೊಡುಗೆ ಕೊಡಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಅಂತ ನಮಗೆ ಉತ್ಪೂರ್ವಕ ಒಂದು ನಂಬಿಕೆಯನ್ನು ಇಟ್ಕೊಂಡಿದ್ವಿ. ಧನ್ಯವಾದ. ನಾವು SCP ಅಂತ ಅದು ಯಾಕೆಂದರೆ NEP ಅಂತಲೇ ಮಾಡ್ತಾ ಇದ್ದೀವಿ. ಈಗ ಸ್ಟೇಟ್ ತಂದಿದೆ, ಅದಕ್ಕೆ ಬದಲಾವಣೆ ಬಹಳಷ್ಟಿಲ್ಲ. SCP ಆ್ಯಂಡ್ NEP ಆಲ್ಮೋಸ್ಟ್ ಒಂದೇ ಆದ್ದರಿಂದ ನಮಗೇನು ಯಾವ ರೀತಿ ಒಂದು ತೊಂದರೆ ಏನಾಗಿಲ್ಲ. ಸೊ SPನೂ SEP ಆಗ್ಬೋದು, NEPನೂ ಜೊತೆಗೆ ಹೋಗ್ತಾ ಇದೆ. ಅದರಿಂದ ಅಳವಡಿಕೆ ಆಗಿದೆ. ಕಾರ್ಗಿಲ್ ಯುದ್ಧದಲ್ಲಿ ಕ್ಯಾಪ್ಟನ್ ಆಗಿದ್ದ ನವೀನ್ ನಾಗಪ್ಪ ಮಾತನಾಡಿ, ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಲ್ಲಿ ದೇಶ ಸೇವೆ ಮಾಡಬೇಕು ಎನ್ನುವ ಆಸೆ ಇದ್ರೆ, ಜನ್ಮಭೂಮಿಯ ಋಣ ತೀರಿಸಬೇಕು ಎಂಬ ತುಡಿತ ಇದ್ರೆ ಖಂಡಿತವಾಗಿ ತಡ ಮಾಡದೆ ರಕ್ಷಣಾ ಪಡೆಗೆ ಸೇರಿಕೊಳ್ಳಿ. ಹೆಜ್ಜೆ ಇಟ್ಟ ಮರುಗಳಿಗೆ ಸ್ವಾರ್ಥ ದೂರವಾಗಿ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಎಂಬ ಸದ್ಭಾವ ಮೂಡುತ್ತದೆ ಎಂದ್ರ. ಇನ್ನು ಯುದ್ಧದಲ್ಲಿ ವೀರಮರಣ ಅಪ್ಪುವ ಸಂದರ್ಭ ಎದುರಾದರೂ ಅಧೀರನಾಗದೆ ಹೋರಾಡಿದ ಪರಿಣಾಮ ಅಂಗವಿಕಲನಾಗಿ ಸೇವೆಯಿಂದ ನಿವೃತ್ತನಾಗುವ ಸಂದರ್ಭ ಎದುರಾಗಿದೆ. ಆದರೂ ದೇಶಕ್ಕಾಗಿ ಪ್ರಾಮಾಣಿಕ
ಸೇವೆ ಸಲ್ಲಿಸಿದ ಹೆಮ್ಮೆ ಇದೆ. ದೇಶ ಸೇವೆ ಮಾಡಲು ಪ್ರಾಣಾರ್ಪಣೆ ಆದರೂ ಚಿಂತೆ ಇಲ್ಲ ಎಂಬ ಪ್ರಮಾಣ ವಚನ ಸ್ವೀಕರಿಸಿ ಸೇನೆಗೆ ಸೇರುವ ಯುವಕರು ತಮ್ಮ ಮುಂದಿನ ಗುರಿಯತ್ತ ಮುನ್ನುಗ್ಗಬೇಕು. 527 ವೀರ ಯೋಧರ ಮರಣದ ಫಲವಾಗಿ ಕಾರ್ಗಿಲ್ ಕದನದಲ್ಲಿ ಭಾರತ ಗೆದ್ದಿದೆ ಎಂಬುದನ್ನು ಬಿಇ ವಿದ್ಯಾರ್ಥಿಗಳು ಅರಿಯಬೇಕು. ಭಾರತೀಯ ಸೇನೆಯಲ್ಲಿ ಯಾವುದೇ ವಿಜಯವಿರಲಿ ಸುಖ ಸುಮ್ಮನೆ ಬರುವುದಿಲ್ಲ. ತ್ಯಾಗ ಸೇವಾ ಗುಣವಿದ್ದರೆ ಮಾತ್ರ ಇಂತಹ ಸತ್ಕಾರ್ಯಗಳಿಗೆ ಬನ್ನಿ. ನಿಮಗೆ ಬೇಕಾದ ಮಾರ್ಗದರ್ಶನ ನೀಡಲು ಸದಾ ಸಿದ್ಧ ಎಂದು ವಿದ್ಯಾರ್ಥಿಗಳಲ್ಲಿ ಭರವಸೆ ತುಂಬಿದ್ರ. ಇನ್ನು ನಾಗಾರ್ಜುನ ತಾಂತ್ರಿಕ ಕಾಲೇಜಿನ ನಿರ್ದೇಶಕ ಡಾಕ್ಟರ್ ಗೋಪಾಲಕೃಷ್ಣ ಮಾತನಾಡಿ, ಕಾಲೇಜಿನಲ್ಲಿ ಉತ್ತಮ ಸ್ನೇಹ ಬಳಗ ಸಾಧನೆಗೆ ನೀರೆರೆದರೆ ಕೆಟ್ಟವರ ಸಂಘ ಬಂಗಾರದಂತಹ ಭವಿಷ್ಯಕ್ಕೆ ಕೊಳ್ಳಿ ಇಡಲಿದೆ. ಯಾವುದೇ ಕಾರಣಕ್ಕೂ ಋಣಾತ್ಮಕ ಚಿಂತನೆಯುಳ್ಳವರ ಸಹವಾಸ ಮಾಡಲೇಬೇಡಿ ಎಂದು ಎಚ್ಚರಿಸಿದ್ರ. ಮೊಬೈಲ್ ಬಳಕೆ ಮಿತವಾಗಿದ್ದಷ್ಟು ನಿಮ್ಮ ಕನಸುಗಳಿಗೆ ಬೆಳಕಾಗಲಿದೆ. ಅತಿಯಾದ ಬಳಕೆ ಅಪಾಯಕ್ಕೆ ಆಹ್ವಾನ ನೀಡಲಿದೆ. ಪೋಷಕರು ನಿಮ್ಮ ಮಕ್ಕಳಿಗೆ ಕೇಳಿದಷ್ಟು ಹಣ ಕೊಡುವ ಬದಲು ಕಾಲೇಜಿಗೆ ಬಂದು ಮಾಹಿತಿ ಪಡೆದು ನೀಡುವುದು ಒಳಿತು ಎಂದರು. ಪೋಷಕರು ನಿಮ್ಮ ಮಕ್ಕಳಿಗೆ ಕೇಳಿದಷ್ಟು ಹಣ ಕೊಡುವ ಬದಲು ಕಾಲೇಜಿಗೆ ಬಂದು ಮಾಹಿತಿ ಪಡೆದು ನೀಡುವುದು ಒಳಿತು ಎಂದ್ರ. ಪ್ರಾಂಶುಪಾಲ ಡಾಕ್ಟರ್ ಬಿವಿ ರವಿಶಂಕರ್ ಮಾತನಾಡಿ, ಪ್ರತಿ ಯಶಸ್ಸಿನ ಹಿಂದೆ ಅಪಾರ ತ್ಯಾಗವಿದೆ. ತ್ಯಾಗವಿಲ್ಲದೆ ಯಾವ ಯಶಸ್ಸು ಬರುವುದಿಲ್ಲ. ನಾವು ಪಡೆದ ವಿದ್ಯೆ ಜ್ಞಾನದ ಜತೆಗೆ ಸಂಸ್ಕಾರವನ್ನು ಕಲಿಸಬೇಕು. ಸರಳತೆಗೆ ಮನಸ್ಸು ತೆರೆದುಕೊಳ್ಳಬೇಕು. ಕಲಿಕೆ ಎನ್ನುವುದು ನಿರಂತರ ಕ್ರಿಯೆ. ಸಾಧಕರಾಗಬೇಕು ಎಂದು ಕನಸು ಕಾಣುವವರು ಖಂಡಿತವಾಗಿ ಮೊಬೈಲ್ ಬಳಕೆ ಕಡಿಮೆ ಮಾಡಿ ಎಂದು ಸಲಹೆ ನೀಡಿದ್ರ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್ ಗೌರಿ ಗಣೇಶ ಮತ್ತು ವಿಜಯದಶಮಿ ಹಬ್ಬದ ಪ್ರಯುಕ್ತ ಮೆಗಾ ಫರ್ನಿಚರ್ ಎಕ್ಸ್ಚೇಂಜ್ ಮೇಳ. ನಿಮ್ಮ ಬಳಿ ಇರುವ ಯಾವುದೇ ಹಳೆಯ ಫರ್ನಿಚರ್ ಎಕ್ಸ್ಚೇಂಜ್ ಮಾಡಿಕೊಂಡಲ್ಲಿ 25% ರಿಯಾಯಿತಿ ನೀಡಲಾಗುವುದು. ಈ ಸದಾವಕಾಶವನ್ನು ಎಲ್ಲ ಗ್ರಾಹಕರು ಉಪಯೋಗಿಸಿಕೊಳ್ಳಬಹುದು. ಹಿಂದೆ ಸಂಪರ್ಕಿಸಿ ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ವಿಶಾಲ್ ಮಾರ್ಟ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಅದು ಸಭ್ಯ ಸಮಾಜ ತಲೆ ತಗ್ಗಿಸುವ ವಿಚಾರ.
ನವನಾಗರಿಕ ಸಮಾಜದಲ್ಲಿ ಬದುಕುತ್ತಿರುವವರೆಲ್ಲರ ಮನಘಾಸಿಗೊಳಿಸುವ ಹೀನ ಕೃತ್ಯ. ಅದರಲ್ಲೂ ರಾಜ್ಯದ ದೊರೆ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ನಡೆದ ವಿಕೃತ ಘಟನೆ. ಅಹಿಂದ ನಾಯಕ ಎಂದೇ ಖ್ಯಾತಿ ಪಡೆದಿರುವ ಸಿದ್ದರಾಮಯ್ಯನವರ ತವರು ಜಿಲ್ಲೆಯಲ್ಲಿ ನಡೆದ ಆ ಅಮಾನವೀಯ ಕೃತ್ಯ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಬಹಿಷ್ಕಾರದ ಶಿಕ್ಷೆಗೆ ಬೇಸತ್ತ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾದ ಘಟನೆ ನಂಜನಗೂಡು ತಾಲೂಕಿನ ಚನ್ನಪಟ್ಟಣ ಗ್ರಾಮದಲ್ಲಿ ನಡೆದಿದೆ. ಸಿಎಂ ತವರು ಜಿಲ್ಲೆಯ ಅನಿಷ್ಟ ಪದ್ಧತಿ ಜಾರಿಯಲ್ಲಿರುವುದು ವಿಷಾದನೀಯವಾಗಿದೆ. ಅಂತ್ಯ ಸಂಸ್ಕಾರಕ್ಕೂ ಆಗಮಿಸದ ಸಮುದಾಯದ ಜನ ಅಮಾನವೀಯವಾಗಿ ವರ್ತಿಸಿದ್ದಾರೆ. ಮೃತದೇಹವನ್ನು ಜಮೀನಿನ ಮನೆಯಲ್ಲೇ ಇರಿಸಿ ಕೇವಲ ಸಂಬಂಧಿಕರೇ ಅಂತ್ಯ ಸಂಸ್ಕಾರಕ್ಕೆ ಮುಂದಾಗಿದ್ದಾರೆ. 48 ವರ್ಷದ ಸ್ವಾಮಿ ಬಹಿಷ್ಕಾರಕ್ಕೆ ಮನನೊಂದು ಆತ್ಮಹತ್ಯೆಗೆ ಶರಣಾದ ದುರ್ದೈವಿಯಾಗಿದ್ದಾರೆ. ಗ್ರಾಮ ಪಂಚಾಯಿತಿ ಚುನಾವಣೆ ಸಂದರ್ಭದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಸ್ವಾಮಿ ಹಾಗೂ ಕುಟುಂಬದ ಮೇಲೆ ಸಮುದಾಯದ ಹಾಗೂ ಗ್ರಾಮದ ಮುಖಂಡರು ಬಹಿಷ್ಕಾರ ಹೇರಿದ್ದರು. 1 ಲಕ್ಷ ದಂಡ ಕೊಟ್ಟರೆ ಬಹಿಷ್ಕಾರ ತೆರವುಗೊಳಿಸುವುದಾಗಿ ಷರತ್ತು ವಿಧಿಸಿದರು. ಹೀಗಾಗಿ ಸ್ವಾಮಿ ಕುಟುಂಬದ ಜೊತೆ ಗ್ರಾಮಸ್ಥರ ಸಂಪರ್ಕ ಕಡಿತವಾಗಿತ್ತು. ಗ್ರಾಮದ ಹೊರವಲಯದಲ್ಲಿರುವ ಜಮೀನಿನ ಮನೆಯಲ್ಲಿ ಸ್ವಾಮಿ ಕುಟುಂಬ ವಾಸವಿತ್ತು. ಬಹಿಷ್ಕಾರ ತೆರವುಗೊಳಿಸುವಂತೆ ಸ್ವಾಮಿ ಹಾಗೂ ಕುಟುಂಬ ಇನ್ನಿಲ್ಲದ ಕಸರತ್ತು ನಡೆಸಿತ್ತು. ಆದರೆ ಬಹಿಷ್ಕಾರ ಹೇರಿದ ಮುಖಂಡರು ಮಣಿದಿರಲಿಲ್ಲ. ಹೀಗಾಗಿ ಸ್ವಾಮಿ ಮನನೊಂದು ಮದ್ಯದಲ್ಲಿ ಮಾತ್ರೆ ಬೆರೆಸಿ ಕುಡಿದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸ್ವಾಮಿ ಸಾವಿಗೆ ಬಹಿಷ್ಕಾರವೇ ಕಾರಣ ಎಂದು ತಾಯಿ ತಿಮ್ಮಮ್ಮ ಆರೋಪಿಸಿದ್ದಾರೆ. ಇದಕ್ಕೆಲ್ಲ ಚನ್ನಪಟ್ಟಣದ ಗ್ರಾಮದ ತಾಯಮ್ಮ, ಶಿವರಾಜು, ತಿಮ್ಮಬೋವಿ, ಕಣ್ಣ ಮತ್ತು ನಿಂಗರಾಜ ಕಾರಣ ಎಂದು ತಾಯಿ ತಿಮ್ಮಮ್ಮ ಆರೋಪಿಸಿದ್ದಾರೆ. ಈಗ ನಾವು ಎತ್ತ ಕರೆಯಕ್ಕೆ ಹೋಗೋಣ ಸತ್ತಿರೋ ನಮ್ಮ ಬಿಟ್ಟು ಸತ್ತಿರಲ್ಲ. ನಾವು ಕರೆಯಕ್ಕೆ ಹೋದಾರವ ಸತ್ತಿರ ನಮ್ಮೂರವ್ರು ಬಂದಾರ. ಈಗ ಬಂದು ಯಾರು ಬಂದಿಲ್ಲ, ಸುಳ್ದೇ ಇಲ್ಲ. ಅವರು ಬಹಿಷ್ಕಾರ ಕೊಟ್ಟೆ ವರ್ಷ ಆಯಿತು. ನಾವು ಅವ್ರೊಟ್ಟಿ ಬಗಲಿಗೆ ಹೋಗಲ್ಲ, ನಾವು ಹೋಗಲ್ಲ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಬಯಲುಸೀಮೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲಾ ವಿದ್ಯಾರ್ಥಿಗಳು ತಂತ್ರಜ್ಞಾನದ ಮೂಲಕ ಉನ್ನತ ಶಿಕ್ಷಣ ಪಡೆದು ಎಂಜಿನಿಯರ್ಗಳು, ವೈದ್ಯರಾಗಿ ಹೊರಹೊಮ್ಮಬೇಕು. ಅದಕ್ಕೆ ಅಗತ್ಯವಿರುವ ತಾಂತ್ರಿಕ ಶಿಕ್ಷಣ ಕಲಿಯಲು ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆಯಿಂದ ಸರ್ಕಾರಿ ಶಾಲೆಗಳಿಗೆ ಕಂಪ್ಯೂಟರ್ ವಿತರಣೆ ಮಾಡುತ್ತಿರುವುದಾಗಿ ವೇದಿಕೆ ಸದಸ್ಯ ಸಿ ಪ್ರಕಾಶ್ ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರದ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಗರದ 5 ಶಾಲೆಗಳಿಗೆ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ಹಾಗೂ ರಯಾನ್ ಫೌಂಡೇಶನ್ನಿಂದ ಉಚಿತ ಕಂಪ್ಯೂಟರ್ ವಿತರಣಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಸಮಾರಂಭದ ನಂತರ ಸಿಟಿವಿ ನ್ಯೂಸ್ ಒಂದಿಗೆ ಮಾತನಾಡಿದ ಸಮಾನ ಮನಸ್ಕರ ವೇದಿಕೆ ಸದಸ್ಯ ಸಿ ಪ್ರಕಾಶ್ ಅವರು, ಕಳೆದ 8 ವರ್ಷಗಳಿಂದ ನಮ್ಮ ಸಂಘ ಗಿಡ ನೆಡುವುದು, ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳ ವಿತರಣೆ ಮಾಡುತ್ತಿದ್ದು, ಬದಲಾದ ಜಗತ್ತಿನಲ್ಲಿ ವಿದ್ಯಾರ್ಥಿಗಳು ಕಂಪ್ಯೂಟರ್ ಶಿಕ್ಷಣ ಪಡೆಯುವುದು ಅತ್ಯಗತ್ಯ ಎಂಬುದನ್ನರಿತು ಕಂಪ್ಯೂಟರ್ ವಿತರಣೆ ಮಾಡುತ್ತಿರುವುದಾಗಿ ಹೇಳಿದರು. ಎಲ್ಲರಿಗೂ ನಮಸ್ಕಾರ. ನಮ್ಮ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ವತಿಯಿಂದ ಸುಮಾರು 7-8 ವರ್ಷಗಳಿಂದನೂ ಸಹ ನಾವು ಒಂದು ಸರ್ಕಾರಿ ಶಾಲೆಗಳಲ್ಲಿ ನಮ್ಮ ಒಂದು ಪ್ರಮುಖರು ಯಾರಿದ್ದಾರೆ ಅವ್ರದ್ದು ಒಂದು ಹುಟ್ಟುಹಬ್ಬವನ್ನು ನಾವು ಮಕ್ಕಳಿಗೆ ಪುಸ್ತಕ ಕೊಡೋ ಮೂಲಕ ಮತ್ತು ಗಿಡ ನೆಡುವ ಮೂಲಕ ನಾವು ಆಚರಣೆ ಮಾಡ್ತಾಯಿದ್ವಿ. ಇದು ಕಾಲಕ್ರಮೇಣ ಏನಾಯಿತು ಅಂತಂದರೆ ಈಗಿನ ಪರಿಸ್ಥಿತಿಯಲ್ಲೇ ಪ್ರತಿಯೊಂದು ಶಾಲೆಗೂ ಸಹ ಕಂಪ್ಯೂಟರ್ ಬೇಕೇ ಬೇಕು ಅನ್ನೋ ಒಂದು ಇದರಿಂದ ದೇಶದಿಂದ ಒಂದು ಕಂಪನಿ ಸಹಾಯದಿಂದ ನಾವು ಪ್ರತಿಯೊಂದು ಸ್ಕೂಲ್ಗಳಿಗೂ ಸರ್ಕಾರಿ ಶಾಲೆಗಳಿಗೆ ಇಡೀ ನಮ್ಮ ತಾಲೂಕಾದ್ಯಂತ ಕೊಟ್ಟಿದ್ದೀವಿ. ಇವಾಗ ಜಿಲ್ಲೆಯಾದ್ಯಂತನೂ ಕೂಡ ಸರ್ಕಾರಿ ಶಾಲೆಗಳಿಗೆ ಕೊಡೋವಂಥ ಕೆಲಸ ನಮ್ಮ ತಂಡದಿಂದ ಮಾಡ್ತಾಯಿದ್ದೀವಿ ಸರ್. ಇನ್ನು ಈ ಸಂದರ್ಭದಲ್ಲಿ ರಯಾನ್ ಫೌಂಡೇಶನ್ ಅಧ್ಯಕ್ಷ ಬಿಎಸ್ ರಫೀವುಲ್ಲಾ, ಹೋಟೆಲ್ ರಾಮಣ್ಣ, ಹೆನ್ರಿ ಪ್ರಸನ್ನಕುಮಾರ್, ಬಿಇಒ ಇನ್ಚಾರ್ಜ್ ಅರುಣ್ ಕುಮಾರ್, ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿ ಸುನಿಲ್, ಇಬ್ರಾಹಿಂ, ಖಲೀಲ್ ಮತ್ತಿತರರು ಹಾಜರಿದ್ದರು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ರೈತರು ಸಕಾಲಕ್ಕೆ ಸಾಲ ಮರುಪಾವತಿ ಮಾಡುವ ಮೂಲಕ ಬ್ಯಾಂಕ್ ಅಭಿವೃದ್ಧಿಗೆ ಸಹಕರಿಸಬೇಕೆಂದು ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸೇವಾ ಸಹಕಾರ ಸಂಘದ ಕಾರ್ಯದರ್ಶಿ ಜಿಎಂ ಬಾಬಾ ಫಕ್ರುದ್ದೀನ್ ಕೋರಿದ್ರು. ಗುಡಿಬಂಡೆ ಪಟ್ಟಣದ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಆಯೋಜಿಸಿದ್ದ 2023-24ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ ಮಾತನಾಡಿದ ಕಸಬಾ ಪ್ರಾಥಮಿಕ
ಕೃಷಿ ಪತ್ತಿನ ಸೇವಾ ಸಹಕಾರ ಸಂಘದ ಕಾರ್ಯದರ್ಶಿ ಜಿಎಂ ಬಾಬಾ ಫಕರುದ್ದೀನ್ ಸಾಲ ಪಡೆದಿರುವ ರೈತರು ಸಕಾಲಕ್ಕೆ ಮರುಪಾವತಿ ಮಾಡಿ ಸಂಘದ ಅಭಿವೃದ್ಧಿಗೆ ಸಹಕರಿಸಬೇಕು. ಜೊತೆಗೆ ಇತರೆ ರೈತರಿಗೆ ಸಾಲ ನೀಡಲು ಮರುಪಾವತಿ ಮಾಡಬೇಕೆಂದು ತಿಳಿಸಿದ್ರ. ಸಂಘಕ್ಕೆ ನೂತನ ಕಟ್ಟಡ ನಿರ್ಮಾಣ ಮಾಡಿರುವುದರಿಂದ ಈ ವರ್ಷ ಹೆಚ್ಚು ಲಾಭವಿಲ್ಲ. 2.90 ಲಕ್ಷ ಲಾಭದಲ್ಲಿ ಸಂಘ ಇದೆ. 2023-24ನೇ ಸಾಲಿನ ಬಜೆಟ್ ಅನುಮೋದನೆ ಮತ್ತು 2024-25ನೇ ಸಾಲಿನ ಹಣಕಾಸಿನ ತಖ್ತೆ ಓದಿ ಸಭೆಯಲ್ಲಿ ಅಂಗೀಕಾರ ಪಡೆದ್ರ. 2024-25ನೇ ಸಾಲಿನ ಲೆಕ್ಕ ಪರಿಶೋಧಕರನ್ನ ಆಯ್ಕೆ ಮಾಡುವ ವಿಚಾರ ಸೇರಿ ಇತರೆ ವಿಷಯಗಳ ಬಗ್ಗೆ ಚರ್ಚಿಸಿ ಅನುಮೋದನೆ ಪಡೆದ್ರ. ಸಂಘದ ಅಧ್ಯಕ್ಷ PS ಸುರೇಂದ್ರ ರೆಡ್ಡಿ ಮಾತನಾಡಿ, ಈಗಾಗಲೇ ಸಂಘಕ್ಕೆ ನೂತನ ಕಟ್ಟಡ ನಿರ್ಮಾಣ ಮಾಡಲಾಗಿದ್ದು ಮುಂದಿನ ದಿನಗಳಲ್ಲಿ ಹೆಚ್ಚು ಅಭಿವೃದ್ಧಿಗೆ ಶ್ರಮಿಸಲಾಗುತ್ತದೆ. ಸಾಲ ಪಡೆದವರು ಸಕಾಲಕ್ಕೆ ಸಾಲ ಮರುಪಾವತಿ ಮಾಡಿ ಹಾಗೂ ಬ್ಯಾಂಕ್ನಲ್ಲಿ ಉಳಿತಾಯ ಖಾತೆ ಇದ್ದು ರೈತರು ಉಳಿತಾಯ ಖಾತೆಯನ್ನ ತೆರೆದು ವ್ಯವಹಾರ ಮಾಡಬಹುದು. ಇದಕ್ಕಾಗಿ ಹೆಚ್ಚುವರಿ ಸಿಬ್ಬಂದಿ ನಿಯೋಜನೆ ಮಾಡುವುದಾಗಿ ತಿಳಿಸಿದ್ರ. ಇನ್ನು ಸಭೆಯಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ HP ರಾಮನಾಥ್ ಮಾತನಾಡಿ, ರೈತರಿಗೆ ಹೆಚ್ಚು ಸಾಲ ನೀಡಬೇಕಾ, ವಿಶೇಷವಾಗಿ 10 ಲಕ್ಷದವರೆಗೂ ಸಾಲ ಸೌಲಭ್ಯ ನೀಡಬೇಕಾ. ಜೊತೆಗೆ DCC ಬ್ಯಾಂಕ್ನಲ್ಲಿ 2 ಕೋಟಿ ಅವ್ಯವಹಾರ ಆಗಿದ್ದು ಎಲ್ಲ 8 ಸಂಘದ ಅಧ್ಯಕ್ಷರು ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಸೂಕ್ತ ತನಿಖೆಗೆ ಕ್ರಮ ವಹಿಸಬೇಕೆಂದು ಒತ್ತಾಯಿಸಿದ್ರ. ಇನ್ನು ಇದೇ ಸಂದರ್ಭದಲ್ಲಿ DCC ಬ್ಯಾಂಕ್ ವ್ಯವಸ್ಥಾಪಕಿ ಎ ಅನ್ಸಾರಿ, ಮೇಲ್ವಿಚಾರಕ ಕೆ ಚಿದಾನಂದ, ಸಂಘದ ಉಪಾಧ್ಯಕ್ಷ ವೆಂಕಟಾಚಲಪತಿ, ನಿರ್ದೇಶಕರಾದ ವೆಂಕಟರಮಣಪ್ಪ, ರಾಜಪ್ಪ, ಚಂದ್ರಶೇಖರ್, ಜಾಕೀರ್ ಹುಸೇನ್, ಆದಿನಾರಾಯಣಪ್ಪ, ಮುನಿರಾಜಪ್ಪ, ಮಂಜುನಾಥ್ ರೆಡ್ಡಿ, ವೆಂಕಟಲಕ್ಷ್ಮಮ್ಮ, ಸುಜಾತ ಇನ್ನೂ ಹಲವರು ಹಾಜರಿದ್ರ. ಸತೀಶ್ ಬಾಬು, CTV ನ್ಯೂಸ್, ಗುಡಿಬಂಡೆ. ರೈತರ ಸಮಸ್ಯೆ ಬಗೆಹರಿಸುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದ್ದು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯ ಅಧ್ಯಕ್ಷ ಹಳ್ಳಿ ಕೆರೆಹುಂಡಿ ಭಾಗ್ಯರಾಜ್ ನೇತೃತ್ವದಲ್ಲಿ ನಂಜನಗೂಡಿನ ಹುಲ್ಲಹಳ್ಳಿ ವೃತ್ತದ ಬಳಿ ಜಮಾವಣೆಗೊಂಡ ಕಾರ್ಯಕರ್ತರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ನಂಜನಗೂಡಿನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯ ಅಧ್ಯಕ್ಷ ಹಳ್ಳಿ ಕೆರೆಹುಂಡಿ ಭಾಗ್ಯರಾಜ್, ಚಾಮರಾಜನಗರ ಮತ್ತು ಮೈಸೂರಿನ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ರಸ್ತೆ ತಡೆ ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಹೋರಾತ್ರಿ ಧರಣಿ ನಡೆಸಿ ಮೈಸೂರಿನ ಜಿಲ್ಲಾ ಉಸ್ತುವಾರಿ ಸಚಿವ HC ಮಹದೇವಪ್ಪ ಸರ್ಕಾರದ ಗಮನಕ್ಕೆ ತಂದು ರೈತರ ಸಮಸ್ಯೆ ಬಗೆಹರಿಸುವ ಬಗ್ಗೆ ಭರವಸೆ ನೀಡಿದ್ರ. ಆದರೆ ರೈತರ ಕಬ್ಬಿನ ಬಾಕಿ ಪ್ರತಿ ಟನ್ಗೆ ಹೆಚ್ಚುವರಿ 150 ರೂಪಾಯಿ ಸೇರಿದಂತೆ 950 ಕೋಟಿ ರೂಪಾಯಿ ಕಾರ್ಖಾನೆಗಳಿಂದ ಕೊಡಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕಾ? ಪ್ರತಿ ಟನ್ ಕಬ್ಬಿಗೆ 4,000 ನಿಗದಿ ಮಾಡಬೇಕಾ? APMC ಮುಖಾಂತರ ತೂಕದ ಯಂತ್ರ ಅಳವಡಿಕೆ ಮಾಡಿಕೊಡಬೇಕಾ? ಕೃಷಿ ಪಂಪ್ ಸೆಟ್ಗಳಿಗೆ ಹೊಸ ಸಂಪರ್ಕ ಪಡೆಯಲು ಅಕ್ರಮ ಸಕ್ರಮ ಯೋಜನೆ ಮರು ಜಾರಿ ಮಾಡಬೇಕಾ? ಪಂಪ್ ಸೆಟ್ಗಳ RR ನಂಬರ್ಗೆ ಆಧಾರ್ ಲಿಂಕ್ ಕೈಬಿಡಬೇಕಾ? ಹಾಲು ಉತ್ಪಾದಕರಿಗೆ ಸರ್ಕಾರದಿಂದ ಕೊಡುತ್ತಿದ್ದ ಪ್ರೋತ್ಸಾಹಧನ 700 ಕೋಟಿ ಬಾಕಿಯನ್ನ ತಕ್ಷಣ ರೈತರಿಗೆ ನೀಡಬೇಕಾ? ಉಳುವವನೇ ಭೂಮಿಯ ಒಡೆಯ ಎಂಬ ನೀತಿಯನ್ನ ಮತ್ತೆ ಜಾರಿಗೆ ತರಬೇಕಾ? ಕಾಡು ಪ್ರಾಣಿಗಳ ಹಾವಳಿಗೆ ವಿಶೇಷ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಕಾಡಿನಿಂದ ನಾಡಿಗೆ ಪ್ರಾಣಿಗಳು ಬರದಂತೆ ತಡೆಯಬೇಕು ಎಂದ್ರ. ಆನೆ, ಹುಲಿ, ಚಿರತೆ, ಕಾಡು ಹಂದಿ ಮತ್ತು ನವಿಲುಗಳು, ಜಿಂಕೆಗಳಿಂದ ಬೆಳೆ ನಷ್ಟಕ್ಕೆ ವೈಜ್ಞಾನಿಕ ಬೆಳೆ ನಷ್ಟ ಪರಿಹಾರ ನೀಡಬೇಕಾ? ಬಾಳೆ ಬೆಳೆಗಾರರಿಗೆ ಕಳೆದ 3 ತಿಂಗಳ ಹಿಂದೆ ಬಿರುಗಾಳಿಯಿಂದ ನಷ್ಟ ಉಂಟಾಗಿದ್ದು ವಿಶೇಷ ಪ್ಯಾಕೇಜ್ಗಳ ಮೂಲಕ ಬೆಳೆ ನಷ್ಟ ನೀಡಬೇಕಾ? ಹುರ ಏತ ನೀರಾವರಿ ಯೋಜನೆಯಲ್ಲಿ ಬರುವ ಅಂಬಳೆ, ಹಾಗಿನವಾಳು, ಹುಸ್ಕೂರು, ಒಳಗೆರೆ, ಸಿರಮಳ್ಳಿ, ಮಸಗೆ, ಎಚಗುಂಡ್ಲ, ಕೆರೆಹುಂಡಿ, ಸಿಂಧುವಳ್ಳಿ, ಮುದ್ದಹಳ್ಳಿ, ನವಿಲೂರು, ಹೊಸಪುರ, ಲಕ್ಷ್ಮಣಪುರ, ಯಲಚಿಗೆರೆ, ಕೃಷ್ಣಾಪುರ, ಸಿದ್ದಯ್ಯನಹುಂಡಿ, ಕಸುವಿನಹಳ್ಳಿ ಸೇರಿದಂತೆ 26 ಗ್ರಾಮಗಳ ಕೆರೆಗಳಿಗೆ ಕಳೆದ 8 ವರ್ಷಗಳಿಂದ ನೀರು ತುಂಬಿಸುವ ಯೋಜನೆ ವಿಳಂಬವಾಗಿದ್ದು ತಕ್ಷಣ ಕಾಮಗಾರಿ ವೇಗಪಡಿಸುವುದು ಸೇರಿದಂತೆ ಹಲವು ಸಮಸ್ಯೆಗಳನ್ನು ತಕ್ಷಣ ಪರಿಹಾರ ಮಾಡಬೇಕಾ? ಇಲ್ಲವಾದಲ್ಲಿ ಮುಖ್ಯಮಂತ್ರಿಗಳ ನಿವಾಸದ ಮುಂದೆ ನಿರಂತರ ಧರಣಿ ನಡೆಸಲಾಗುವುದೆಂದು ಎಚ್ಚರಿಕೆ ನೀಡಿದ್ರ. 3 ಪಕ್ಷಗಳು JCB ಆಗಿ ರೈತರು ಆಡಳಿತದಲ್ಲಿರ್ತಕ್ಕಂಥ ನಿಮಗೆ ಮತ ಕೊಟ್ಟರೆ ಜನವನ್ನ ಗೋರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾವೆ. ಇವತ್ತು ಜಾಗೃತರಾಗಬೇಕು ರೈತರು. ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಜಿಲ್ಲಾ ಮಂತ್ರಿಗಳು ತಕ್ಷಣ ರೈತರ ಸಮಸ್ಯೆ ಬಗೆಹರಿಸಲಿಕ್ಕೆ ಏನು 27ನೇ ತಾರೀಕು ರೈತರ KDP ಸಭೆ ಮಾಡೋಕ್ಕೆ ನೀವು ಮೈಸೂರಿಗೆ ಬರ್ತಾ ಇದ್ದೀರಿ ಮುಖ್ಯಮಂತ್ರಿಗಳೇ. ಆ ದಿನ ರೈತರ ಜೊತೆಯಲ್ಲಿ ಸಭೆ ಮಾಡಿ ಕಾಡಂಚಿನ ಪ್ರಾಣಿಗಳ ಸಮಸ್ಯೆ, ಪ್ರಸಕ್ತ ಸಾಲಿಗೆ 4,000 ರೂಪಾಯಿ ನಿಗದಿ, ಹಾಲಿನ ದರ ನಿಗದಿ ಆಗಬೇಕು, ರೈತರಿಗೆ ಹೆಚ್ಚಿನ ಕೊಡಬೇಕು, ಕೃಷಿ ಪಂಪ್ ಸೆಟ್ಗಳಿಗೆ ಅಕ್ರಮ ಸಕ್ರಮ ಯೋಜನೆ ಮರು ಜಾರಿ ಆಗಬೇಕು, ಉರಾ ಪ್ರಾಜೆಕ್ಟು ನೀರಾವರಿ ಯೋಜನೆ 100 ಲಕ್ಷಾಂತರ ಹೆಕ್ಟೇರ್ ಪ್ರದೇಶಕ್ಕೆ
ಉರಾ ಪ್ರಾಜೆಕ್ಟಲ್ಲಿ ಆಗ್ತಾ ಇದ್ದಾಗ ನೀರು ಆಗ್ತದೆ. ಆ ಯೋಜನೆಯನ್ನು ಇನ್ನು ಈ ಎಲ್ಲ ವಿಚಾರಗಳಿಗೆ ಮುಖ್ಯಮಂತ್ರಿಗಳ ಜೊತೆ ಜಿಲ್ಲಾ ಉಸ್ತುವಾರಿ ಸಚಿವರು ಚರ್ಚೆ ಮಾಡಿ 27ನೇ ತಾರೀಕು ಮೈಸೂರಿಗೆ ಎಲ್ಲ ರೈತರು, ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘ, ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ನೇತೃತ್ವದಲ್ಲಿ ರೈತರು ಮೈಸೂರಲ್ಲಿ ಜಮಾವಣೆ ಆಗ್ತೇವೆ. ಸರ್ಕಾರ, ಮುಖ್ಯಮಂತ್ರಿಗಳು, ಜಿಲ್ಲಾ ಮಂತ್ರಿಗಳು, ಚುನಾಯಿತ ಪ್ರತಿನಿಧಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಲಿಲ್ಲ ಅಂತ ಹೇಳಿದ್ರೆ ಹೋರಾಟ ತೀವ್ರಗೊಳ್ತದೆ. ಆ ಹೋರಾಟದಲ್ಲಿ ಆಗ್ತಕ್ಕಂಥ ಅನಾಹುತಕ್ಕೆಲ್ಲವೂ ಜಿಲ್ಲಾ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಚುನಾಯಿತ ಪ್ರತಿನಿಧಿಗಳ ಜವಾಬ್ದಾರಿ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಇನ್ನು ಪ್ರತಿಭಟನೆಯಲ್ಲಿ ಕಬ್ಬು ಬೆಳೆಗಾರರ ಸಂಘದ ಜಿಲ್ಲಾಧ್ಯಕ್ಷ ಹಾಡ್ಯ ರವಿ, ತಾಲೂಕು ಅಧ್ಯಕ್ಷ ಅಂಬಳೆ ಮಹದೇವಸ್ವಾಮಿ, ಕೆರೆಹುಂಡಿ ರಾಜಣ್ಣ, ಮಹೇಶ್ ಚಿಕ್ಕಸ್ವಾಮಿ, ಮಂಜೇಶ್ ಕುಮಾರ್, ಮಹೇಶ್, ಗಣೇಶ್, ಮಾದಪ್ಪ, ಮಣಿಕಂಠ, ಶ್ರೀನಿವಾಸ್, ಮಲಿಯೂರು ಪ್ರದೀಪ್, ಅರಳಿಕಟ್ಟೆ ಕುಮಾರ್ ಇನ್ನೂ ಹಲವರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಕಾರ್ಖಾನೆಗಳ ಗುಲಾಮಗಿರಿ ಆಡಳಿತಕ್ಕೆ, ರೈತಪರ ಸೊಲ್ಲೆತ್ತದ ಎಂಪಿ ಎಂಎಲ್ಎಗಳಿಗೆ ನಿರೀಕ್ಷೆಯಂತೆ ದೊಡ್ಡಬಳ್ಳಾಪುರ ನಗರಸಭೆ ಅಧಿಕಾರವನ್ನ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದೆ. ದೊಡ್ಡಬಳ್ಳಾಪುರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದ ಚುನಾವಣೆ ಮುಕ್ತಾಯವಾಗಿದ್ದು ಬಿಜೆಪಿ ಜೆಡಿಎಸ್ ಮೈತ್ರಿಗೆ ನಗರಸಭೆಯ ಚುಕ್ಕಾಣಿ ಮತ್ತೊಮ್ಮೆ ದೊರೆತಿದೆ. ದೊಡ್ಡಬಳ್ಳಾಪುರ ನಗರಸಭೆ ಸಭಾಂಗಣದಲ್ಲಿ ಇಂದು ನಡೆದ ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮೊದಲೇ ಅಧಿಕಾರ ಹಂಚಿಕೆ ಒಪ್ಪಂದ ಮಾಡಿಕೊಂಡಿದ್ದವು. ಈ ಪ್ರಕ್ರಿಯೆ ಸುಗಮವಾಗಿ ಸಾಗುವ ಮೂಲಕ ಅಧ್ಯಕ್ಷ ಸ್ಥಾನವನ್ನು ತಮ್ಮ ತೆಕ್ಕೆಗೆ ಪಡೆಯುವುದಕ್ಕಾಗಿ ಶಾಸಕ ಧೀರಜ್ ಮುನಿರಾಜು ರಣತಂತ್ರ ರೂಪಿಸಿದ್ದರು. ನಿರೀಕ್ಷೆಯಂತೆಯೇ ಅಧ್ಯಕ್ಷ ಸ್ಥಾನ ಬಿಜೆಪಿಗೆ ಹಾಗೂ ಉಪಾಧ್ಯಕ್ಷ ಸ್ಥಾನ ಜೆಡಿಎಸ್ಗೆ ದೊರೆತಿದ್ದು ಮತ್ತೊಮ್ಮೆ ಅಧಿಕಾರ ಎನ್ಡಿಎ ಮೈತ್ರಿಕೂಟಕ್ಕೆ ಲಭ್ಯವಾಗಿದೆ. ಅಧ್ಯಕ್ಷ ಸ್ಥಾನಕ್ಕೆ ಕಮಲದಳ ಮೈತ್ರಿಯಿಂದ ಸ್ಪರ್ಧಿಸಿದ ಸುಮಿತ್ರಾ ಆನಂದ್ ಅವರಿಗೆ ಸಂಸದ ಮತ್ತು ಶಾಸಕ ಇಬ್ಬರ ಮತ ಸೇರಿ 23 ಮತಗಳು, ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ ರೂಪಿಣಿ ಮಂಜುನಾಥ್ ಅವರಿಗೆ 10 ಮತ ದೊರೆತವು. 23 ಮತ ಪಡೆದ ಸುಮಿತ್ರಾ ಆನಂದ್ ಅವರು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾದರು. ಉಪಾಧ್ಯಕ್ಷ ಸ್ಥಾನಕ್ಕೆ ಕಮಲದಳ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ ಮಲ್ಲೇಶ್ ಅವರಿಗೆ ಸಂಸದ ಮತ್ತು ಶಾಸಕರ ಇಬ್ಬರ ಮತ ಸೇರಿ 23 ಮತಗಳು, ಕಾಂಗ್ರೆಸ್ ಅಭ್ಯರ್ಥಿ ಆನಂದ್ ಅವರಿಗೆ 10 ಮತ ದೊರೆತು 23 ಮತ ಪಡೆದ ಮಲ್ಲೇಶ್ ಉಪಾಧ್ಯಕ್ಷರಾಗಿ ಆಯ್ಕೆಯಾದರು. ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಅಭಿನಂದಿಸಿ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಯುವ ನಾಯಕ ಶಾಸಕ ಧೀರಜ್ ಮುನಿರಾಜು ಮತ್ತು ಜೆಡಿಎಸ್ ಮುಖಂಡ ಬಿ ಮುನೇಗೌಡ ಸೇರಿದಂತೆ ಎರಡೂ ಪಕ್ಷಗಳ ನಾಯಕರ ನೇತೃತ್ವದಲ್ಲಿ ನಗರಸಭೆ ಚುನಾವಣೆಯಲ್ಲಿ ಎನ್ಡಿಎ ಜಯಭೇರಿ ಬಾರಿಸಿದೆ. ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದಿಂದ ಸಿಗುವ ಎಲ್ಲ ಸೌಲಭ್ಯ ಅನುದಾನಗಳನ್ನು ನಗರಸಭೆ ನೀಡಲಾಗುವುದು ಎಂದು ಭರವಸೆ ನೀಡಿದರು. ಶಾಸಕ ಧೀರಜ್ ಮುನಿರಾಜು ಮಾತನಾಡಿ ಎನ್ಡಿಎ ಮೈತ್ರಿಗೆ ಪಕ್ಷೇತರರು ಬೆಂಬಲ ಸೂಚಿಸಿದ್ದು 31 ಮತಗಳಲ್ಲಿ 23 ಮತ ಪಡೆದು ಅಧಿಕಾರ ಚುಕ್ಕಾಣಿ ಹಿಡಿದಿದ್ದೇವೆ. ಬಿಜೆಪಿಗೆ ಅಧ್ಯಕ್ಷ ಸ್ಥಾನ, ಜೆಡಿಎಸ್ಗೆ ಉಪಾಧ್ಯಕ್ಷ ಸ್ಥಾನ ಹಂಚಿಕೊಂಡು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎಂಬಂತೆ ಪ್ರತಿಯೊಬ್ಬರಿಗೂ ನ್ಯಾಯ ಒದಗಿಸಲಾಗುವುದು. ಎಲ್ಲ ವಾರ್ಡುಗಳಿಗೂ ಸಮಾಂತರವಾದ ಆದ್ಯತೆ ನೀಡಿ ನಗರದ ಅಭಿವೃದ್ಧಿಗೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರು ಶ್ರಮಿಸಲಿ ಎಂದರು. ಪಕ್ಷ ನಮ್ಮ ನೆಚ್ಚಿನ ಸಂಸದರಾದಂತಹ ಸುಧಾಕರ್ ಸರ್ ಅವರು, ನಮ್ಮ ಬಿಜೆಪಿಯ ಜಿಲ್ಲಾಧ್ಯಕ್ಷರಾದಂತಹ ರಾಮಕೃಷ್ಣಣ್ಣವರು, ಜೆಡಿಎಸ್ನ ಜಿಲ್ಲಾಧ್ಯಕ್ಷರು ಮತ್ತು ದೊಡ್ಡಬಳ್ಳಾಪುರದ ಜೆಡಿಎಸ್ ಮುಖಂಡರಾಗಿರುವಂತಹ ಮುನೇಗೌಡರು, ಅಪ್ಪಯ್ಯಣ್ಣವರು, ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರುಗಳು, ಎಲ್ಲ ನಗರಸಭಾ ಸದಸ್ಯರು, ವಿಶೇಷವಾಗಿ ನಾನು ಎರಡೂ ಪಕ್ಷದ ನಗರಸಭಾ ಸದಸ್ಯರಿಗೆ ನಮ್ಮ ಪಕ್ಷದ ಚಿಹ್ನೆ ಮೇಲೆ ಗೆದ್ದಿರುವಂತ 12 ಜನ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಜೆಡಿಎಸ್ ಪಕ್ಷದ ಚಿಹ್ನೆಯಲ್ಲಿ ಗೆದ್ದಿರುವಂತ 6 ಜನ ನಮಗೆ ಸಹಕಾರವನ್ನ ಕೊಟ್ಟಿದ್ದಾರೆ. ಇಂಡಿಪೆಂಡೆಂಟ್ ಆಗಿ ಗೆದ್ದಿರುವಂತವ್ರು ನಮಗೆ 2 ಪ್ಲಸ್ ಎಲ್ಲ ಒಟ್ಟು 23 ಮಂದಿ. ನಾವು ಎಂಪಿ ಸಾಹೇಬರು ನನ್ನ ಮತ ಸೇರಿ 23 ಮಂದಿ ವಿಜೃಂಭಣೆಯಿಂದ ಒಂದು ವಿಶ್ವಾಸವನ್ನ ಇಟ್ಟು ಸುಮಿತ್ರಕ್ಕ ಅವ್ರನ್ನ ಮತ್ತು ಮಲ್ಲೇಶ್ ಅವ್ರನ್ನ ಎರಡೂ ಪಕ್ಷಗಳಿಂದ ಹಿಂದೆ ಏನ್ ಮೈತ್ರಿ ಇತ್ತು, ಸುಧಾಕರ್ ಸಾಹೇಬರು, ನಮ್ಮ ಅಶೋಕ್ ಅಣ್ಣವ್ರ ನೇತೃತ್ವ ಮತ್ತು ನಮ್ಮ ನಾಯಕರು ಕುಮಾರಣ್ಣವರು, ಕೇಂದ್ರ ಸಚಿವರು, ಅವರ ಒಂದು ನಾಯಕತ್ವದಲ್ಲಿ ಸಂಸದರು ಅವ್ರ ಮನೆಗೆ ಹೋಗಿ ಒಂದು ವಾರದಿಂದನೇ ಅವರ ಮಾರ್ಗದರ್ಶನವನ್ನು ಪಡೆದಿದ್ವಿ. ಅವಾಗ ತಾನೇ ಚಿಕ್ಕಬಳ್ಳಾಪುರ ಚುನಾವಣೆ ಆಗಿತ್ತು, ಯಾವ ರೀತಿ ಮಾಡಬೇಕು ಅಂತ. ಅವರು ಸಹ ಮುನೇಗೌಡ್ರ ಹತ್ರ, ಹರೀಶ್ ಗೌಡ್ರ ಹತ್ರ, ಅಪ್ಪಯ್ಯಣ್ಣವ್ರ ಹತ್ರ, ಎಲ್ಲ ಜೆಡಿಎಸ್ ಮುಖಂಡರ ಹತ್ರನೂ ಸಹ ಅವರು ಮಾತಾಡಿದ್ರು, ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಾವು ಈ ಅವರ ಹೆಸರನ್ನ ಉಳಿಸೋ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಹಾಗೂ ಜಾತ್ಯತೀತ ಜನತಾದಳ ಎಲ್ಲ ಮುಖಂಡರ ಒಂದು ಹೆಸರನ್ನ ಉಳಿಸೋ ರೀತಿಯಲ್ಲಿ ಸುಮಿತ್ರಕ್ಕ ಅವರು, ಮಲ್ಲೇಶ್ ಅಣ್ಣವರು ಉತ್ತಮವಾದಂತಹ ಆಡಳಿತವನ್ನ, ಮೂಲಭೂತ ಸೌಕರ್ಯಗಳನ್ನ ದೊಡ್ಡಬಳ್ಳಾಪುರದ ನಾಗರಿಕರಿಗೆ ಕೊಟ್ಟೆ ಕೊಡ್ತಾರೆ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ.
ಬಿಜೆಪಿ ಸದಸ್ಯತ್ವ ಅಭಿಯಾನದಲ್ಲಿ 1 ಲಕ್ಷ ಜನರನ್ನ ಸದಸ್ಯರನ್ನಾಗಿ ಮಾಡುವ ಗುರಿ ಹೊಂದಲಾಗಿದೆ ಎಂದು ತುರುವೇಕೆರೆ ಮಾಜಿ ಶಾಸಕ ಮಸಾಲೆ ಜಯರಾಮ್ ತಿಳಿಸಿದರು. ಗುಬ್ಬಿ ತಾಲೂಕಿನ ಸಿಎಸ್ಪುರದ ಎಸ್ಎಲ್ಎನ್ ಮದುವೆ ಮನೆ ಕಲ್ಯಾಣ ಮಂಟಪದಲ್ಲಿ ಬಿಜೆಪಿ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶದಾದ್ಯಂತ ಈಗಾಗಲೇ ಬಿಜೆಪಿ ಸದಸ್ಯತ್ವ ಅಭಿಯಾನಕ್ಕೆ ಕರೆ ನೀಡಿದ್ದಾರೆ. ಭಾರತದಲ್ಲಿ ಪ್ರಸ್ತುತ 10 ಕೋಟಿ ಜನರು ಬಿಜೆಪಿ ಸದಸ್ಯತ್ವ ಪಡೆದಿದ್ದಾರೆ. ಸದಸ್ಯತ್ವ ಅಭಿಯಾನದಲ್ಲಿ ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಸದಸ್ಯರನ್ನು ಪಡೆದ ಹೆಗ್ಗಳಿಕೆ ಬಿಜೆಪಿಗೆ ಸಲ್ಲುತ್ತದೆ. ಸಿಎಸ್ಪುರ ಹೋಬಳಿಯಲ್ಲಿ 20,000 ಸದಸ್ಯತ್ವ ಪಡೆಯುವ ಗುರಿ ಹೊಂದಲಾಗಿದೆ ಎಂದರು. ಏನು ಭಾರತೀಯ ಜನತಾ ಪಾರ್ಟಿ ಸದಸ್ಯತ್ವ ನೋಂದಣಿನ ಪ್ರಾರಂಭ ಮಾಡಿದ್ದೀವಿ, ಈಗಾಗಲೇ ಸುಮಾರು ಮಾಡಿದ್ದೀವಿ. ಇವತ್ತು ಸಿಎಸ್ಪುರ ಹೋಬಳಿ ಅಲ್ಲ ನಡೀತಾ ಇತ್ತು. ಇವತ್ತು ಜಾಸ್ತಿ ನಡೀತಕ್ಕಂಥ ಕಾರ್ಯಕರ್ತರು ಎಲ್ಲ ಕರೆದುಬಿಟ್ಟು ಇವತ್ತು ಅವ್ರಿಗೆ ಈ ಥರ ಮಾಡಬೇಕು ಅಂತ ಒಂದು ಸೂಚನೆ ಕೊಟ್ಟಿದ್ದೀವಿ. ಎಲ್ಲ ಕಾರ್ಯಕರ್ತರು ಬಂದು ಇವತ್ತು ಅದನ್ನು ಚಾಲನೆ ಕೊಟ್ಟಿದ್ದಾರೆ. ಅದರಿಂದ ಇವತ್ತಿಂದ ಪ್ರಾರಂಭ ಆಗ್ತಾಯಿದೆ. ನಮ್ಮ ಸಿಎಸ್ಪುರ ಹೋಬಳಿ ಸುಮಾರು ಒಂದು 15,000 ಜನಸಂಖ್ಯೆ, 15,000 ಇಲ್ಲ 20,000 ನೋಂದಣಿ ಮಾಡಬೇಕು ಅಂತ ಒಂದು ಗುರಿ ಇಟ್ಕೊಂಡಿದ್ದೀವಿ. ಆ ಗುರಿ ಮುಟ್ಟಿದ್ದಾರೆ. ಬಿಜೆಪಿ ಪ್ರತಿಯೊಬ್ಬ ಕಾರ್ಯಕರ್ತ ತಮ್ಮ ಬೂತ್ ಮಟ್ಟದಲ್ಲಿ ಜನರ ಬಳಿಗೆ ತೆರಳಿ ಅವರಿಗೆ ಬಿಜೆಪಿ ಬಗ್ಗೆ ಮನವರಿಕೆ ಮಾಡಿ ಸದಸ್ಯತ್ವ ಪಡೆಯಬೇಕು. ಬಿಜೆಪಿ ಕಾರ್ಯಕರ್ತರು ಮುಂಬರುವ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲಿ ಸದಸ್ಯರನ್ನು ಸಂಘಟಿಸಿ ಪಕ್ಷ ಅಧಿಕಾರಕ್ಕೆ ಬರಲು ಎಲ್ಲಾ ರೀತಿಯ ಶ್ರಮ ಹಾಕಿ ಕೆಲಸ ಮಾಡಬೇಕು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಈಗಾಗಲೇ ಬಿಜೆಪಿ ಸದಸ್ಯತ್ವ ಮಾನಿಟರಿಂಗ್ ಮಾಡುತ್ತಿದ್ದು ಪ್ರತಿ ಕ್ಷೇತ್ರದಿಂದ ಮಾಹಿತಿ ಪಡೆಯುತ್ತಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ತುರುವೇಕೆರೆ ತಾಲೂಕು ಬಿಜೆಪಿ ಅಧ್ಯಕ್ಷ ಮೃತ್ಯುಂಜಯ, ತಾಲೂಕು ಪ್ರಧಾನ ಕಾರ್ಯದರ್ಶಿ ಮಹೇಶ್, ತಾಲೂಕು ಕಾರ್ಯದರ್ಶಿ ಪ್ರಕಾಶ್, ಸಿಎಸ್ಪುರ ಹೋಬಳಿ ಘಟಕದ ಅಧ್ಯಕ್ಷ ಭಾನುಪ್ರಕಾಶ್, ದಂಡಿನ ಶಿವರ ಹೋಬಳಿ ಘಟಕದ ಅಧ್ಯಕ್ಷ ಸಿದ್ದಲಿಂಗಯ್ಯ ಮತ್ತಿತರರು ಹಾಜರಿದ್ದರು. ಸೋಮಸುಂದರ್, ಸಿಟಿವಿ ನ್ಯೂಸ್, ಗುಬ್ಬಿ. ರಾಜ್ಯ ಆದಿಜಾಂಬವ ಮತ್ತು ಬಾಬು ಜಗಜೀವನ್ ರಾಮ್ ಸಂಘಗಳ ಒಕ್ಕೂಟದಿಂದ ಎಜೆ ಸದಾಶಿವ ಆಯೋಗ ನೀಡಿರುವ ವರದಿಯಂತೆ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಇಂದು ನಂಜನಗೂಡಿನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಂಜನಗೂಡು ಪಟ್ಟಣದ ಖಾಸಗಿ ಬಸ್ ನಿಲ್ದಾಣದ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ಮೆರವಣಿಗೆ ಮೂಲಕ ತಾಲೂಕು ಕಚೇರಿಗೆ ತಲುಪಿದ್ರು. ರಾಜ್ಯ ಆದಿಜಾಂಬವ ಮತ್ತು ಬಾಬು ಜಗಜೀವನ್ ರಾಮ್ ಸಂಘಗಳ ಒಕ್ಕೂಟದಿಂದ ಎಜೆ ಸದಾಶಿವ ಆಯೋಗ ನೀಡಿರುವ ವರದಿಯಂತೆ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಇಂದು ನಂಜನಗೂಡಿನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಂಜನಗೂಡು ಪಟ್ಟಣದ ಖಾಸಗಿ ಬಸ್ ನಿಲ್ದಾಣದ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ಮೆರವಣಿಗೆ ಮೂಲಕ ತಾಲೂಕು ಕಚೇರಿಗೆ ತಲುಪಿದರು. ಪರಿಶಿಷ್ಟ ಜಾತಿಯಲ್ಲಿ ಅಧಿಕ ಸಂಖ್ಯೆಯಲ್ಲಿರುವ ಮಾದಿಗ ಸಮುದಾಯ ಆರ್ಥಿಕ, ಶೈಕ್ಷಣಿಕವಾಗಿ ಬಹಳ ಹಿಂದುಳಿದಿದ್ದು ನಮ್ಮ ಹಕ್ಕಿಗಾಗಿ ಹಲವು ವರ್ಷಗಳಿಂದ ಹೋರಾಟ ನಡೆಸಿದ ಪರಿಣಾಮ ಆಗಸ್ಟ್ 1ರಂದು ಸುಪ್ರೀಂ ಕೋರ್ಟ್ 7 ಮಂದಿ ನ್ಯಾಯಪೀಠ ಸಂವಿಧಾನಬದ್ಧವಾಗಿ ಆಯಾ ರಾಜ್ಯದವರು ಒಳ ಮೀಸಲಾತಿ ನೀಡಬೇಕೆಂದು ಆದೇಶ ನೀಡಿದರು. ವತಿಯಿಂದ ಇಂದು ದಿನಾಂಕ 24 ನವೆಂಬರ್ 2024ರಂದು ಮೆರವಣಿಗೆ ಆಗಿ ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿದ್ದೀವಿ. ಇದರಲ್ಲಿ ಸುಪ್ರೀಂ ಕೋರ್ಟ್ ಆರ್ಡ್ರು ಕ್ಲಿಯರ್ ಕಟ್ ಆಗಿ ಇದೆ. ಅದರಲ್ಲಿ ಯಾವುದೇ ಒಂದು ಒಡಕಿಲ್ಲ. ಅದರಲ್ಲಿ CJA ಏನು ಹೇಳಿದ್ದಾರೆ ಅದೇ ತೀರ್ಮಾನನೇ ವಿನಃ ಗಾಯವಾಗಿ ಹೇಳಿರೋದಾಗಲಿ ಅಥವಾ ಇತರೆ 6 ಜನ ನ್ಯಾಯಮೂರ್ತಿಗಳ ಹೇಳಿರೋದ್ರಲ್ಲಿ ಅರ್ಥ ಇಲ್ಲ. ಜೊತೆಗೆ ಅದು ಬರೋದೂ ಇಲ್ಲ. ಯಾಕಂದರೆ ಲಾಸ್ಟಲ್ಲಿ ವಾದ ವಿವಾದಗಳಾದ ನಂತರ ಫೈನಲ್ ಆಗಿ ಜಡ್ಜು CJA ಚೀಫ್ ಜಸ್ಟಿಸ್ ಏನು ಕೊಟ್ಟಿರ್ತಾರೋ ಅದೇ ತೀರ್ಮಾನ. ಅದನ್ನು ನೀವು ಉಳಿದ 6 ಜನದ ಒಂದು ನ್ಯಾಯಾಧೀಶರುಗಳನ್ನ ಎತ್ಕೊಂಡು ಒಳ ಮೀಸಲಾತಿನ ಒಗ್ಗಟ್ಟಿನ ಒಡೆಯೋದಕ್ಕೆ ತಪ್ಪೋದು. CJA ಏನು ಆರ್ಡರ್ ಮಾಡಿದ್ದಾರೆ ಅದ್ರ ಪ್ರಕಾರ ರಾಜ್ಯ ಸರ್ಕಾರಗಳು ಸುಗ್ರೀವಾಜ್ಞೆ ಹೊರಡಿಸಲಿ. ಹೇಗೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಮೋದಿ ಸರ್ಕಾರ 10% ಮೇಲ್ವರ್ಗದ ಜನಕ್ಕೆ ಸುಗ್ರೀವಾಜ್ಞೆ ಹೊರಡಿಸಿ 1 ವಾರದಲ್ಲಿ ಅದನ್ನು ಎಲ್ಲ ಮೇಲ್ವರ್ಗದ ಜನಕ್ಕೆ ಹೇಗೆ ಅದು ಇಂಪ್ಲಿಮೆಂಟ್ ಆಯಿತೋ ಅದೇ ಥರ ನಮ್ಮ CJA ಅಂದರೆ ಸುಪ್ರೀಂ ಕೋರ್ಟ್ ಕೊಟ್ಟಿರೋ ಆರ್ಡರ್ನ ರಾಜ್ಯ ಸರ್ಕಾರಗಳು ಸಂಪೂರ್ಣ ಅಧಿಕಾರ ರಾಜ್ಯ ಸರ್ಕಾರಗಳು ಕೊಟ್ಟಿರೋದ್ರಿಂದ ಕೇಂದ್ರದ ಅಗತ್ಯನೇ ಬೇಕಾಗಿಲ್ಲ, ಪರ್ಮಿಷನ್ನ ಅಗತ್ಯನೇ ಬೇಕಾಗಿಲ್ಲ. ಆದ್ದರಿಂದ ದಯವಿಟ್ಟು ಸುಗ್ರೀವಾಜ್ಞೆನ ಸಿದ್ದರಾಮಯ್ಯನವರು ಇಂದು ಮುಂದೆ ನೋಡಿದೆ ಹೊರಡಿಸ್ಬೇಕು ಅಂತ
ಕೇಳ್ಕೊತಾ ಇದ್ದೀವಿ. ರಾಜ್ಯ ಸರ್ಕಾರ ಮಾದಿಗ ಸಮುದಾಯವನ್ನು ತೀವ್ರ ನಿರ್ಲಕ್ಷ್ಯ ವಹಿಸಿ ಮಾದಿಗ ವಿರೋಧ ಸರ್ಕಾರವಾಗಿದೆ. ಮುಖ್ಯಮಂತ್ರಿಗಳು ಕೂಡಲೇ ಸುಪ್ರೀಂ ಕೋರ್ಟ್ ಆದೇಶವನ್ನು ಜಾರಿಗೊಳಿಸಬೇಕೆಂದು ಸಂವಿಧಾನಬದ್ಧವಾಗಿ ಆದೇಶ ಮಾಡಬೇಕೆಂದು ಒತ್ತಾಯಿಸಿದರು. ನಂತರ ತಾಲೂಕು ದಂಡಾಧಿಕಾರಿ ಶಿವಕುಮಾರ್ ಕಾಸನೂರು ಅವರಿಗೆ ಮನವಿ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಆನಂದಸ್ವಾಮಿ, ರಾಜೇಶ್, ಪ್ರಸನ್ನ, ದೇವರಾಜ್, ಕುಮಾರ್, ಚಂದ್ರು, ಮಂಗಳಮ್ಮ, ವಿಜಯಲಕ್ಷ್ಮಿ, ಕುಮಾರ್, ಮಧುರಾಜ್ ಮತ್ತಿತರರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಪೌರ ಕಾರ್ಮಿಕರಿಗೆ ಬಟ್ಟೆ ಹಾಗೂ ಸರ್ಕಾರಿ ಆಸ್ಪತ್ರೆ ರೋಗಿಗಳಿಗೆ ಹಣ್ಣು ವಿತರಿಸುವ ಮೂಲಕ ಮಾಜಿ ಕೃಷಿ ಸಚಿವ ಎನ್.ಎಚ್. ಶಿವಶಂಕರ ರೆಡ್ಡಿ ಅವರ ಜನ್ಮ ದಿನಾಚರಣೆಯನ್ನ ಅವರ ಅಭಿಮಾನಿಗಳು ಆಚರಣೆ ಮಾಡಿದ್ರ. ಗೌರಿಬಿದನೂರು ನಗರದ ಹಳೆ ನಗರಸಭೆ ಆವರಣದಲ್ಲಿ ಮಾಜಿ ಸಚಿವ ಶಿವಶಂಕರ ರೆಡ್ಡಿ ಮಾತನಾಡಿ, ದಶಕಗಳಿಂದ ಕ್ಷೇತ್ರದ ಜನರ ಸೇವೆ ಮಾಡಿಕೊಂಡು ಬರುತ್ತಿದ್ದೇನೆ. ಕ್ಷೇತ್ರವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯಲು ಶ್ರಮಿಸಿದ್ದೇನೆ. ಅವರು ತೋರುತ್ತಿರುವ ಪ್ರೀತಿಗೆ ನಾನು ಆಭಾರಿಯಾಗಿದ್ದೇನೆ. ನಾನು ಅಧಿಕಾರದಲ್ಲಿ ಇಲ್ಲದಿದ್ದರೂ ನಮ್ಮ ಪಕ್ಷದ ಸರ್ಕಾರ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ. ಸರ್ಕಾರದ ಮಟ್ಟದಲ್ಲಿ ಹೋರಾಟ ನಡೆಸುವ ಮೂಲಕ ಕ್ಷೇತ್ರದ ಸೇವೆ ಸಲ್ಲಿಸಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದರು. ಅಭಿಮಾನಿಗಳ ಒತ್ತಾಯದ ಮೇರೆಗೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಡ್ತೇನೆ. ಪೌರ ಕಾರ್ಮಿಕರಿಗೆ ವಸ್ತ್ರ ಕೊಡಬೇಕಂತ ಜೊತೆಗೆ ಅಭಿಮಾನಿಗಳಿಗೆ ಕೂಡ ನನ್ನ ಬಗ್ಗೆ ಇರ್ತಕ್ಕಂಥ ವಿಶ್ವಾಸಕ್ಕೆ ತಾಲೂಕಿನ ಜನತೆಗೆ ಆಭಾರಿಯಾಗಿದ್ದೇನೆ. ಯಾವತ್ತೂ ಕೂಡ ಸಾರ್ವಜನಿಕರ ಸೇವೆಯಲ್ಲಿ ಅಧಿಕಾರ ಇರಲಿ ಇಲ್ಲದೆ ಹೋಗಲಿ ತೊಡಸ್ಕೊಳ್ತಕ್ಕಂಥ ಕೆಲಸವನ್ನು, ಸಾರ್ವಜನಿಕರ ಕೆಲಸವನ್ನು ಇವತ್ತು ಕೂಡ ಮಾಡ್ತಾ ಇದ್ದೀನಿ. ಹಾಗಾಗಿ ಇವತ್ತು ಈ ಸಂದರ್ಭದಲ್ಲಿ ನನಗೆ ಶುಭ ಹಾರೈಸಿದ ಎಲ್ಲ ಅಭಿಮಾನಿಗಳು, ಕಾರ್ಯಕರ್ತರು, ಎಲ್ಲ ನಾಗರಿಕ ಬಂಧುಗಳಿಗೆ ಧನ್ಯವಾದಗಳು. ಇನ್ನು ಮುಖಂಡ ಜಾಲಹಳ್ಳಿ ಗಂಗಾಧರ್ ಮಾತನಾಡಿ, ಮಾಜಿ ಸಚಿವ ಶಿವಶಂಕರ ರೆಡ್ಡಿ ಅವರು ಅಭಿವೃದ್ಧಿ ಹಾಗೂ ಆಡಳಿತ ವಿಚಾರದಲ್ಲಿ ಎಂದಿಗೂ ರಾಜಕೀಯ ಬೆರೆಸಿದವರಲ್ಲ. ಚುನಾವಣೆಗೆ ಮಾತ್ರ ರಾಜಕೀಯವನ್ನು ಸೀಮಿತಗೊಳಿಸುತ್ತಿದ್ದರು. ಬಳಿಕ ಎಲ್ಲಾ ಪಕ್ಷಗಳ ನಾಯಕರೊಂದಿಗೆ ವಿಶ್ವಾಸ ಸಂಪಾದಿಸಿ ಕ್ಷೇತ್ರದ ಅಭಿವೃದ್ಧಿ ಕಡೆಗೆ ಗಮನ ಹರಿಸುತ್ತಿದ್ದರು. ಇದೇ ಕಾರಣಕ್ಕೆ ಇಂದಿಗೂ ಎಲ್ಲಾ ಪಕ್ಷದಲ್ಲಿ ಮಿತ್ರರನ್ನು ಹೊಂದಿದ್ದಾರೆ ಎಂದರು. ಯುವ ಮುಖಂಡ ದೀಪು ಜೈನ್ ಮಾತನಾಡಿ, ಹಿರಿಯ ನಾಯಕರಾದ ಶಿವಶಂಕರ ರೆಡ್ಡಿ ಸರಳ, ಸಜ್ಜನಿಕ ಹಾಗೂ ಆಡಳಿತ ಅನುಭವ ಯುವಕರಿಗೆ ಸ್ಫೂರ್ತಿಯಾಗಿದೆ ಎಂದರು. ನಗರಸಭಾ ಸದಸ್ಯ ಡಿಎನ್ ವೆಂಕಟರೆಡ್ಡಿ ಮಾತನಾಡಿ, ಸಮುದಾಯ ಪೌರ ಕಾರ್ಮಿಕರ ಜೊತೆ ಸ್ಪಂದಿಸಿ ಸ್ವಚ್ಛತೆಗೆ ಆದ್ಯತೆ ನೀಡಬೇಕು. ಸ್ವಚ್ಛತೆ ಕಾಪಾಡುವ ನಿಟ್ಟಿನಲ್ಲಿ ನಗರಸಭೆ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ. ಪ್ರತಿದಿನ ಪೌರ ಕಾರ್ಮಿಕರು ಕಸ ವಿಲೇವಾರಿ ಮಾಡುವ ಜೊತೆಗೆ ಮನೆ ಮನೆಗೆ ತೆರಳಿ ಕಸ ಸಂಗ್ರಹಿಸುತ್ತಾರೆ. ನಗರ ಸ್ವಚ್ಛಗೊಂಡರೆ ಅದು ಪೌರ ಕಾರ್ಮಿಕರ ಶ್ರಮದಿಂದ ಎಂಬುದನ್ನು ಮರೆಯಬಾರದು ಎಂದರು. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆಎನ್ ಕೇಶವರೆಡ್ಡಿ, ಎಚ್ಎನ್ ಪ್ರಕಾಶ್ ರೆಡ್ಡಿ, ನಗರಸಭಾ ಸದಸ್ಯ ಆರ್ಪಿ ಗೋಪಿನಾಥ್, ಅಮರ ಶೆಟ್ಟಿ, ಸುಬ್ಬಣ್ಣ, ವಿ ರಮೇಶ್, ರಂಗಮ್ಮ, ಭಾಗ್ಯಮ್ಮ, ಬೆಸ್ಕಾಂ ಗಂಗಾಧರಪ್ಪ, ಗಿರೀಶ್ ರೆಡ್ಡಿ, ವಿಜಯ್, ವಾಸಿಂ, ವಿಶ್ವನಾಥ್ ಮತ್ತಿತರರು ಹಾಜರಿದ್ದರು. ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ದೊಡ್ಡಬಳ್ಳಾಪುರ ತಾಲೂಕಿನ ದರ್ಗಾ ಜೋಗಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ನಡೆಯಿತು. ತೀವ್ರ ಪೈಪೋಟಿ ನಡುವೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಭಾಗ್ಯಮ್ಮ 12 ಮತ ಪಡೆದರೆ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಶಶಿಕಲಾ ನಾಗರಾಜು 12 ಮತಗಳನ್ನು ಪಡೆದರು. ಎರಡೂ ಪಕ್ಷದ ಅಭ್ಯರ್ಥಿಗಳು ಸಮಮತ ಪಡೆದ ಕಾರಣ ಲಾಟರಿ ಮೂಲಕ ನೂತನ ಅಧ್ಯಕ್ಷರ ಆಯ್ಕೆ ಮಾಡಲಾಯಿತು. ದೊಡ್ಡಬಳ್ಳಾಪುರ ತಾಲೂಕಿನ ದರ್ಗಾ ಜೋಗಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ನಡೆಯಿತು. ಸಮಾನ ಮತ ಪಡೆದ ಕಾರಣ ಲಾಟರಿ ಮೂಲಕ ನಡೆದ ಆಯ್ಕೆ ಪ್ರಕ್ರಿಯೆಯಲ್ಲಿ ನೂತನ ಅಧ್ಯಕ್ಷರಾಗಿ ಬಿಜೆಪಿ ಬೆಂಬಲಿತ ಸದಸ್ಯ ಶಶಿಕಲಾ ನಾಗರಾಜು, ಉಪಾಧ್ಯಕ್ಷರಾಗಿ ಶೋಭಾಬಾಯಿ ಪ್ರಕಾಶ್ ಆಯ್ಕೆಯಾದರು. ತಾಲೂಕು ಕೃಷಿ ಇಲಾಖೆಯ ಎಡಿಎ ರಂಗನಾಥ್ ಮತ್ತು ಪಿಡಿಒ ಶಿವರಾಜು ಚುನಾವಣಾಧಿಕಾರಿಗಳಾಗಿ ಕರ್ತವ್ಯ ನಿರ್ವಹಿಸಿದರು. ನೂತನ ಅಧ್ಯಕ್ಷೆ ಶಶಿಕಲಾ ನಾಗರಾಜು ಮಾತನಾಡಿ, ಈ ಗೆಲುವಿಗಾಗಿ ಕಳೆದ 12 ವರ್ಷಗಳಿಂದ ಶ್ರಮಿಸಿದ್ದೇನೆ. ಇದು ನನ್ನ ಗೆಲುವಲ್ಲ, ಸತ್ಯದ ಗೆಲುವಾಗಿದೆ.
ನನ್ನ ಗೆಲುವಿಗೆ ಶ್ರಮಿಸಿದ ಪಕ್ಷದ ಮುಖಂಡರಿಗೆ ಧನ್ಯವಾದಗಳು. ದರ್ಗಾ ಜೋಗಿಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಯಲ್ಲಿ ಹಿಂದುಳಿದಿದ್ದು ಹೆಚ್ಚಿನ ಅನುದಾನ ತರುವ ಮೂಲಕ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಾಗುವುದು ಎಂದರು. ಈ ದಿನ ಈ ಅಧ್ಯಕ್ಷ ಚುನಾವಣೆಯಲ್ಲಿ ಜಯಗಳಿಸಿರೋದು ಖುಷಿನೇ. ಇದಕ್ಕೋಸ್ಕರ 12 ವರ್ಷದಿಂದ ಕಾದಿದೆ. ಇದೊಂದು ಸ್ಥಾನ ಸಿಕ್ಕಿರೋದು ಖುಷಿಯಾಗಿದೆ. ನನಗೆ ಸಹಕಾರ ಕೊಟ್ಟಂತಹ ಎಲ್ಲರಿಗೂ, ಗುರು ಹಿರಿಯರಿಗೂ, ಎಲ್ಲ ದೇವತೆಗಳಿಗೂ ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಅಭಿವೃದ್ಧಿ ಕೆಲಸ ಎಲ್ಲರೂ ಒಟ್ಟುಗೂಡಿಸ್ಕೊಂಡು, ಇವರು ಅವರು ಅಂತ ಏನಿಲ್ಲ, ಎಲ್ಲರೂ ಒಟ್ಟುಗೂಡಿಸ್ಕೊಂಡು ಒಳ್ಳೊಳ್ಳೆ ಕೆಲಸ ಕಾರ್ಯ ಮಾಡ್ಕೊಂಡು ಮುಂದೆ ಒಳ್ಳೆ ಪಂಚಾಯತಿಗೆ ಒಳ್ಳೆ ಹೆಸರು ಕೀರ್ತಿ ಬರೋಣ ಅಂತ ಬಯಸ್ತೀನಿ. ಇನ್ನು ಬಿಜೆಪಿ ತಾಲೂಕು ಅಧ್ಯಕ್ಷ ನಾಗೇಶ್ ಮಾತನಾಡಿ, ಕಾಂಗ್ರೆಸ್ ದುರಾಡಳಿತದ ವಿರುದ್ಧ ಇಂದು ನಮಗೆ ಜಯ ಸಿಕ್ಕಿದೆ. ಸದಸ್ಯರು ಸೂಕ್ತ ವ್ಯಕ್ತಿಗೆ ಮತದಾನ ಮಾಡುವ ಮೂಲಕ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಹಿರಿಯರ ಮಾರ್ಗದರ್ಶನ ಹಾಗೂ ಸ್ಥಳೀಯ ಶಾಸಕರಿಂದ ಹೆಚ್ಚಿನ ಅನುದಾನ ತಂದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಾಗುವುದು. ದರ್ಗಾ ಜೋಗಿಹಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ನಡೆಯಬೇಕಿದೆ. ನೂತನ ಅಧ್ಯಕ್ಷರ ಅವಧಿಯಲ್ಲಿ ಉತ್ತಮ ಸೇವೆ ಸಲ್ಲಿಸುವ ಮೂಲಕ ಈ ಗೆಲುವನ್ನು ಸಂಭ್ರಮಿಸಲಾಗುವುದು ಎಂದರು. ದರ್ಗಾ ಜೋಗಿಹಳ್ಳಿ ಗ್ರಾಮ ಪಂಚಾಯಿತಿಯ ಚುನಾವಣೆ ನಡೆಯಿತು. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ದುರಾಡಳಿತ ಒಪ್ಪದ ಕಾರಣ ಎಲ್ಲ ಸದಸ್ಯಗಳು ಇವತ್ತು ನಮ್ಮ ಬಿಜೆಪಿ ಅಭ್ಯರ್ಥಿಗಳಾದ ಶಶಿಕಲಾ ನಾಗರಾಜ್ ಅವರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಹಾಗೆ ಶೋಭಾಬಾಯಿ ಪ್ರಕಾಶ್ ಅವರನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೂ ಈ ಗ್ರಾಮ ಪಂಚಾಯತಿ ಇದುವರೆಗೂ ಯಾವುದೇ ಕೆಲಸ ಕಾರ್ಯಗಳು ಕಾಂಗ್ರೆಸ್ ದುರಾಡಳಿತದಿಂದ ಯಾವುದೇ ಕಾಮಗಾರಿಗಳು ಆಗಿರಲಿಲ್ಲ. ಇನ್ನು ಮುಂದೆ ಶಾಸಕರು ಒಂದು ಭರವಸೆ ಕೊಟ್ಟಿದ್ದಾರೆ. ಅವ್ರ ನೇತೃತ್ವದಲ್ಲಿ ಅನುದಾನಗಳನ್ನು ಹೆಚ್ಚಿಗೆ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲರೂ ಸಹ ನಮ್ಮ ಸದಸ್ಯರು ಒಪ್ಪಿ ಇವತ್ತು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದ್ದಾರೆ. ಎಲ್ರಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ನಂಜನಗೂಡು ತಾಲೂಕಿನ ಗ್ರಾಮ ಪಂಚಾಯಿತಿಗಳ ಕೇಂದ್ರ ಸ್ಥಾನಗಳಲ್ಲಿ ದಿನ ಬೆಳಗಾದರೆ ಶುಚಿತ್ವ ಕಾರ್ಯದಲ್ಲಿ ತೊಡಗಿರ್ತಾರೆ. ಪೌರಕಾರ್ಮಿಕರ ಪ್ರಾಮಾಣಿಕ ಕಾರ್ಯವೈಖರಿ ಅನನ್ಯವಾದುದು ಎಂದು ಶಾಸಕ ದರ್ಶನ್ ಧ್ರುವನಾರಾಯಣ್ ಬಣ್ಣಿಸಿದರು. ನಂಜನಗೂಡು ನಗರದ ಖಾಸಗಿ ನಂದಿ ಕನ್ವೆನ್ಷನ್ ಸಭಾಂಗಣದಲ್ಲಿ ಪೌರಕಾರ್ಮಿಕರ ದಿನಾಚರಣೆ ಉದ್ಘಾಟಿಸಿ ಶಾಸಕ ದರ್ಶನ್ ಧ್ರುವನಾರಾಯಣ್ ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ನಂಜನಗೂಡು ನಗರಸಭೆ ಅಧ್ಯಕ್ಷ ಸ್ವಾಮಿ, ಪೌರಾಯುಕ್ತ ನಂಜುಂಡಸ್ವಾಮಿ ಭಾಗವಹಿಸಿದ್ದರು. ನಂಜನಗೂಡು ನಗರಸಭೆಯಲ್ಲಿ ಕಾರ್ಯನಿರ್ವಹಿಸುವ ಸುಮಾರು 12 ಮಂದಿ ಪೌರಕಾರ್ಮಿಕರಿಗೆ ಗೌರವಿಸಲಾಯಿತು. ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಶ್ರದ್ಧೆ ಮತ್ತು ಪ್ರಾಮಾಣಿಕತೆಯಿಂದ ಸೇವೆ ಮಾಡುವ ಕಾರ್ಮಿಕರಿದ್ದರೆ ಅವರು ಪೌರಕಾರ್ಮಿಕರು. ಸುತ್ತಮುತ್ತಲ ಪರಿಸರದ ಜೊತೆಗೆ ನಗರ, ಪಟ್ಟಣ ಮತ್ತು ಗ್ರಾಮದ ಪಂಚಾಯಿತಿ ಕೇಂದ್ರ ಸ್ಥಾನಗಳಲ್ಲಿ ಶ್ರದ್ಧೆಯಿಂದ ಶುಚಿತ್ವ ಕಾಪಾಡಿ ಉತ್ತಮ ವಾತಾವರಣಕ್ಕೆ ದಾರಿ ಮಾಡಿಕೊಡುತ್ತಿರುವವರು ಪೌರಕಾರ್ಮಿಕರು. ಅವರ ಕಾರ್ಯವೈಖರಿಗೆ ಪ್ರತಿಯೊಬ್ಬರೂ ಅಭಿನಂದನೆ ಸಲ್ಲಿಸಬೇಕೆಂದು ಶಾಸಕರು ತಿಳಿಸಿದರು. ಎಲ್ಲ ರೀತಿಯ ಸಹಕಾರವನ್ನು ನೀಡಿಕೊಂಡು ನಿಸ್ವಾರ್ಥ ಸೇವೆಯನ್ನು ನಿಮಗೆ ಮಾಡಿಕೊಂಡು ಹೋಗ್ತಾ ಇದ್ದು, ಅದರಂತೆ ಅವರ ಹಾದಿಗೆ ನಾನು ಕೂಡ ಸಾಗಿ ನಿಮ್ಮೊಟ್ಟಿಗೆ ನಿಂತು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ ನಿಮ್ಮ ಮನೆ ಮಗನಾಗಿ ಜನ ಸೇವೆಯನ್ನು ನಾನು ಕೂಡ ಮಾಡಿಕೊಂಡು ಹೋಗ್ತೇನೆ ಎಂದು ಇನ್ನೂ ಮತ್ತು ಹಲವಾರು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಹಾಗೆ ಸಮಯ ಕೂಡ ಅತ್ಯಗತ್ಯ. ಆದ್ದರಿಂದ ನಮ್ಮಲ್ಲಿ ಒಂದು ಮನವಿಯನ್ನು ನಾನು ಕೂಡ ಮಾಡಿಕೊಡ್ತೇನೆ. ತಾವೆಲ್ಲರೂ ದಯಮಾಡಿ ನನಗೆ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ದಯಮಾಡಿ ತಾವೆಲ್ಲರೂ ಸೇರಿ ನನಗೆ ಸಹಕಾರ ಸಮಯವನ್ನು ದಯಮಾಡಿ ನೀಡಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರ್ಕಾರ ಪೌರಕಾರ್ಮಿಕರಿಗೆ ಸಾಕಷ್ಟು ಸೌಲಭ್ಯ ನೀಡಿ ಗೌರವಿಸುತ್ತಿದೆ. ನಂಜನಗೂಡು ಮೀಸಲು ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವ ಪೌರಕಾರ್ಮಿಕರಿಗೆ ಉತ್ತಮ ಸೇವೆ ಮತ್ತು ಉತ್ತಮ ಸೌಲಭ್ಯ ಒದಗಿಸುವುದು ತಮ್ಮ ಕರ್ತವ್ಯವಾಗಿದೆ. ಪೌರಕಾರ್ಮಿಕರ ಅಭಿವೃದ್ಧಿಗೆ ಸದಾ ಸಿದ್ಧ ಎಂದು ಶಾಸಕ ದರ್ಶನ್ ಧ್ರುವನಾರಾಯಣ್ ಹೇಳಿದರು. ಪೌರಕಾರ್ಮಿಕರು ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಿ ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ರೂಪಿಸಬೇಕೆಂದು ಕಿವಿಮಾತು ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ, ನಗರಸಭಾ ಅಧ್ಯಕ್ಷ ಸ್ವಾಮಿ, ಪೌರಾಯುಕ್ತ ನಂಜುಂಡಸ್ವಾಮಿ, ಸಹಾಯಕ ಕಾರ್ಯಪಾಲಕ ಅಭಿಯಂತರ ಮಹೇಶ್ ಕುಮಾರ್, ನಗರಸಭೆ ಪರಿಸರ ಇಲಾಖೆ ಸಹಾಯಕ ಅಭಿಯಂತರ ಮೈತ್ರಿಯ ದೇವಿ ಮತ್ತಿತರರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್
ಮತ್ತೆ ಮುಂದುವರಿಯಲಿದೆ. ರಾಮೋಸ್ ಹ್ಯಾಪಿ ಹೋಮ್ ಇಂಟೀರಿಯರ್ಸ್ ಫ್ಯಾಕ್ಟರಿಯಿಂದ ನೇರ ಮಾರಾಟ. ಗೌರಿ ಗಣೇಶ ಮತ್ತು ವಿಜಯದಶಮಿ ಹಬ್ಬದ ಪ್ರಯುಕ್ತ 2 ಬೆಡ್ರೂಮ್ ಮನೆಯ ಇಂಟೀರಿಯರ್ಸ್ ಕೇವಲ 2,99,999ಕ್ಕೆ ಮಾತ್ರ. ಇಂಟೀರಿಯರ್ಸ್ ಮಾಡಿಸಿಕೊಂಡಲ್ಲಿ 50,000 ಬೆಲೆ ಬಾಳುವ ಫರ್ನಿಚರ್ ಉಚಿತವಾಗಿ ನೀಡಲಾಗುವುದು. ಎಲ್ಲಾ ಗ್ರಾಹಕರು ಈ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಬಹುದು. 3 ವರ್ಷಗಳ ಫ್ರೀ ಸರ್ವಿಸ್ನೊಂದಿಗೆ 100% ಕ್ವಾಲಿಟಿ. ಹಿಂದೆ ಸಂಪರ್ಕಿಸಿ ರಾಮೋಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗಾ ಬಿಲ್ಡಿಂಗ್, ವಿಶಾಲ್ ಮಾರ್ಟ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಪಾವಗಡ ಪಟ್ಟಣದಲ್ಲಿ ಸೇವಾ ಟ್ರಸ್ಟ್, ಹೆಲ್ತ್ ಸೊಸೈಟಿ ಹಾಗೂ ಶಂಕರ ಕಣ್ಣಿನ ಆಸ್ಪತ್ರೆ ಸಹಯೋಗದಲ್ಲಿ ಉಚಿತ ನೇತ್ರ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಶಿಬಿರದಲ್ಲಿ ಎಸ್ಬಿಐ ವ್ಯವಸ್ಥಾಪಕ ಚಂದ್ರಶೇಖರ್ ಮಾತನಾಡಿ, ಉತ್ತಮ ಆರೋಗ್ಯದೆಡೆ ಹೆಚ್ಚಿನ ಗಮನ ನೀಡಬೇಕೆಂದು ಹೇಳಿದರು. ಗ್ರಾಮೀಣ ಭಾಗದ ಕಟ್ಟ ಕಡೆಯ ವ್ಯಕ್ತಿಗೂ ಆರೋಗ್ಯ ಕಲ್ಪಿಸಿಕೊಡುವ ಉದ್ದೇಶದಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ, ಕಣ್ಣಿನ ಶಸ್ತ್ರಚಿಕಿತ್ಸೆ ಶಿಬಿರಗಳನ್ನು ಪಂಚಾಯಿತಿ ಮಟ್ಟದಲ್ಲಿ ಆಯೋಜಿಸಲಾಗಿದ್ದು, ಪ್ರತಿಯೊಬ್ಬ ವ್ಯಕ್ತಿಯು ಶಿಬಿರದಲ್ಲಿ ಭಾಗವಹಿಸಿ ಸದುಪಯೋಗ ಪಡೆಯಬೇಕೆಂದು ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ಎಸ್ಬಿಐ ಬ್ಯಾಂಕಿನ ವ್ಯವಸ್ಥಾಪಕಿ ನಾಗಲಕ್ಷ್ಮಮ್ಮ, ಮಾನ್ಯಂ ಶಶಿಕಿರಣ್, ಸೇವಾ ಟ್ರಸ್ಟ್ ನಿರ್ದೇಶಕಿ ಸಂಧ್ಯಾ, ಆಲಿಂ ನಾನಿ, ಬೇಕರಿ ನಾಗರಾಜು, ನರೇಶ್, ನಿಖಿತ್, ಅರುಣ್ ಕುಮಾರ್, ಹರೀಶ್ ಮತ್ತಿತರರು ಹಾಜರಿದ್ದರು. ಪೌರ ಕಾರ್ಮಿಕ ದಿನಾಚರಣೆ ಬಗ್ಗೆ ನಿರಾಸಕ್ತಿ ತೋರದೆ ಶ್ರದ್ಧೆಯಿಂದ ಕಾಯಕ ಮಾಡಬೇಕು. ದೊಡ್ಡ ವ್ಯಕ್ತಿ ಮತ್ತು ಉನ್ನತ ಹುದ್ದೆಯಲ್ಲಿರುವವರನ್ನು ಸತ್ಕರಿಸುವುದು ದೊಡ್ಡ ಕಾರ್ಯವಲ್ಲ. ಪೌರ ಕಾರ್ಮಿಕರಂತಹ ವ್ಯಕ್ತಿಗಳನ್ನು ಪ್ರತಿ ವರ್ಷ ಗೌರವಿಸುವುದು ಜನ ಮೆಚ್ಚುವ ಕಾರ್ಯವಾಗಿದೆ ಎಂದು ಪುರಸಭೆ ಮುಖ್ಯಾಧಿಕಾರಿ ಜಿಆರ್ ಸಂತೋಷ್ ಹೇಳಿದರು. ವಿಜಯಪುರ ಪುರಸಭೆ ಆವರಣದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆಯಲ್ಲಿ ಮಾತನಾಡಿದ ಪುರಸಭೆ ಮುಖ್ಯಾಧಿಕಾರಿ ಜಿಆರ್ ಸಂತೋಷ್ ಅವರು, ಪಟ್ಟಣದ ಸ್ವಚ್ಛತೆ ಬಗ್ಗೆ ಹೆಚ್ಚು ಗಮನ ಹರಿಸುವ ಪೌರ ಕಾರ್ಮಿಕರನ್ನು ಎಲ್ಲರೂ ಗೌರವದಿಂದ ಕಾಣಬೇಕು ಎಂದರು. ಪುರಸಭಾ ಸದಸ್ಯ ನಂದಕುಮಾರ್ ಮಾತನಾಡಿ, ಪಟ್ಟಣ ಎಷ್ಟು ಸ್ವಚ್ಛತೆ ಇದ್ದರೆ ನಮ್ಮ ಆರೋಗ್ಯ ಅಷ್ಟೇ ಚೆನ್ನಾಗಿರುತ್ತದೆ. ಇದನ್ನು ಮಾಡುವ ಪೌರ ಕಾರ್ಮಿಕರು ಆರೋಗ್ಯವಂತರಾಗಬೇಕು ಎಂದರು. ಇನ್ನು ಈ ಸಂದರ್ಭದಲ್ಲಿ ರಾಜೇಶ್ವರಿ ಭಾಸ್ಕರ್, ಮಂಜುಳಾ ಶ್ರೀರಾಮಪ್ಪ, ಕವಿತಾ ಆಂಜನಪ್ಪ, ಶಿಲ್ಪಾ ಆಬಿತ್ ಮತ್ತಿತರರು ಹಾಜರಿದ್ದರು.
ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರದ ಸರ್ ಎಂವಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ. ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೆಲ್ಲಲು ಜಿಲ್ಲಾಧಿಕಾರಿ ಕರೆ. ದೇಶಿ ತಳಿಗಳಿಗೆ ಮಾರಕವಾಗಿರುವ ಕುಲಾಂತರಿ ತಳಿಯ ಬಿತ್ತನೆ ಬೀಜ ಒದ್ದೋಡಿಸುವಂತೆ ರೈತ ಸಂಘ ಒತ್ತಾಯ. ಕುಲಾಂತರಿ ತಳಿಗಳ ನಿಷೇಧ, ದೇಶಿ ತಳಿಗಳ ಅಭಿವೃದ್ಧಿಗೆ ಆಗ್ರಹಿಸಿ 26ಕ್ಕೆ ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆ. ಕುಡಿದ ಅಮಲಿನಲ್ಲಿ ಮಾತಿಗೆ ಮಾತು ಬೆಳೆದು ಕೊಲೆ, ಸ್ನೇಹಿತನನ್ನೇ ಕೊಂದು ಸಂಪಿನಡಿ ಹೂತು ಹಾಕಿದ ಸ್ನೇಹಿತ ಬಂಧನ. ಚಿಕ್ಕಬಳ್ಳಾಪುರದಲ್ಲಿ ಕೊಲೆ, ಬಿಹಾರದಲ್ಲಿ ತಲೆಮರೆಸಿಕೊಂಡಿದ್ದ ಕೊಲೆ ಆರೋಪಿ ಅಂದರ್. ಮತ್ತೆ ವಕ್ಕರಿಸಿದ ಬರ ರಕ್ಕಸ, ಬಾಗೇಪಲ್ಲಿ, ಚೇಳೂರು ತಾಲೂಕುಗಳಲ್ಲಿ ಒಣಗುತ್ತಿರುವ ಮಳೆಯಾಧಾರಿತ ಬೆಳೆಗಳು. ಸಾಲ ಮಾಡಿ ಬಿತ್ತನೆ ಮಾಡಿದ ರೈತನಿಗೆ ಮತ್ತೆ ಕಣ್ಣೀರೇ ಗತಿ. ಆಕಾಶದತ್ತ ಮುಖ ಮಾಡಿದ ರೈತ ಮುನಿದ ವರುಣ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.